ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು. ಇಂದಿನ ವಿಷಯ ಅರ್ಥಶಾಸ್ತ್ರ. ಭಾಗವಹಿಸುತ್ತಾರೆ ಧರ್ಮೇಂದ್ರ ಬಿಜಿ, ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ವಿಜಯನಗರ, ಹಾಸನ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸುಜಾತಾ ಎಫ್ ತಳವಾರ್. ಎಲ್ಲರಿಗೂ ನಮಸ್ಕಾರ. ಇಂದಿನ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿದೆ ಇಂದಿನ ಕಾರ್ಯಕ್ರಮದ ವಿಷಯ ಅರ್ಥಶಾಸ್ತ್ರ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಹಾಸನದ ವಿಜಯನಗರ ಬಡಾವಣೆಯ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವ ಧರ್ಮೇಂದ್ರ ಬಿಜಿ ಅವರು. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಕಾರ್ಯಕ್ರಮ ಆರಂಭ ಮಾಡೋಣ. ಮೊದಲಿಗೆ ನಮ್ಮ ಪ್ರಶ್ನೆ ಪತ್ರಿಕೆಯ ಸ್ವರೂಪದಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ ಅಂತ ನೋಡ್ಬಿಟ್ಟು ಆಮೇಲೆ ಪಠ್ಯಕ್ರಮಕ್ಕೆ ಹೋಗೋಣ. ಪ್ರಶ್ನೆ ಪತ್ರಿಕೆ ಸ್ವರೂಪದಲ್ಲಿ ಹೋದ ವರ್ಷಕ್ಕಿಂತ ಹೆಚ್ಚಿಂದೇನು ಬದಲಾವಣೆ ಆಗಿಲ್ಲ. ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದ್ದಾವೆ. ಅದನ್ನ ನಾನು ಒನ್ ಬೈ ಒನ್ ನಾನು ಹೇಳ್ತಾ ಹೋಗ್ತೀನಿ. ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ 5 ಮುಖ್ಯ ಭಾಗಗಳಿದ್ದು ಹಿಂದೆ, ಈಗ 6 ಮುಖ್ಯ ಭಾಗಗಳಿದಾವೆ ಈ ವರ್ಷದಿಂದ. ಏನೇನು ಅಂತ ಹೇಳಿದ್ರೆ, ಭಾಗ ಎ, ಭಾಗ ಬಿ, ಭಾಗ ಸಿ, ಭಾಗ ಡಿ, ಭಾಗ ಇ ಮತ್ತು ಭಾಗ ಎಫ್ ಅಂತ ಒಂದು ಸೇರ್ಪಡೆ ಆಗಿದೆ. ಭಾಗ ಎಫ್ ಯಾವುದು ಅಂತ ಹೇಳಿ ಮೊದಲೇ ಹೇಳ್ಬಿಡ್ತೀನಿ. ಹಿಂದಿನ ವರ್ಷದಲ್ಲಿ ನಮಗೆ ಭಾಗ ಎಫ್ ಇರಲಿಲ್ಲ. ಈಗ ಅದನ್ನ ಸಪರೇಟ್ ಆಗಿ ಆಡ್ ಮಾಡಿರೋದ್ ಕಾರಣ ಏನು ಅಂದ್ರೆ, ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಸಪರೇಟ್ ಆಗಿ ಅದು ಗೊತ್ತಾಗ್ಲಿ ಅಂತ ಹೇಳಿ ಭಾಗ ಎಫ್ ನಲ್ಲಿ ಅದನ್ನ ತೋರಿಸೋದನ್ನ ಮಾಡಿದ್ದಾರೆ. ಹಿಂದೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೂ ಕೂಡ ಪ್ರಶ್ನೆಗಳಿರ್ತಿದ್ವು, ಆದ್ರೆ ಆ ಪ್ರಶ್ನೆ ಆಲ್ಟರ್ನೇಟಿವ್ ಕ್ವಶನ್ಸ್ ಆಗಿರ್ತಿದ್ವು. ಉದಾಹರಣೆಗೆ ಯಾವ್ದಾದ್ರು ಡಯಾಗ್ರಾಮ್ ಬೇಸ್ಡ್ ಆಗಿ ಕೇಳುವಂತ ಪ್ರಶ್ನೆಗಳು ಅಥವಾ ಮ್ಯಾಪ್ ಬೇಸ್ಡ್ ಆಗಿ ಕೇಳುವಂತ ಪ್ರಶ್ನೆಗಳಿದ್ರೆ ಅವರಿಗೆ ಕಾಣಿಸೋದಿಲ್ಲ, ಬರೀಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಆ ಒಂದು ಬದಲಿಗೆ ಬೇರೆ ಇದು ಬರವಣಿಗೆ ಆಧಾರಿತ ಒಂದು ಪ್ರಶ್ನೆಯನ್ನ ಇಡಬೇಕು ಅಂತ ಇದ್ದಿದ್ರಿಂದ ಯಾವುದು ಡಯಾಗ್ರಾಮ್ ಬೇಸಿಸ್ ಆಗಿ ಕೇಳುವಂತ ಪ್ರಶ್ನೆಗಳಿರ್ತಾವ ಅದರ ಕೆಳಭಾಗದಲ್ಲೇ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಅಂತ ಬ್ಲೈಂಡ್ ಸ್ಟೂಡೆಂಟ್ಸ್ಗೆ ಅಂತ ಹೇಳಿ ಕೊಡ್ತಾ ಇದ್ರು. ಇದು ಸಮಸ್ಯೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಈ ನಮ್ಗೆ ನಾರ್ಮಲ್ ಇರುವಂತ ಸ್ಟೂಡೆಂಟ್ಸ್ ಕೂಡ ಅದನ್ನ ಬರೆದು ಟೈಮ್ ವೇಸ್ಟ್ ಮಾಡುವಂತ ಸಂದರ್ಭಗಳೇ ಜಾಸ್ತಿ ಆಗಿತ್ತು. ಅದಕ್ಕೋಸ್ಕರನೇ ಅದನ್ನ ಪ್ರತ್ಯೇಕವಾಗಿ ತೋರಿಸ್ಬೇಕು ಅಂತ ಹೇಳಿ ಈಗ ಭಾಗ ಎಫ್ ಅಂತ ಹೇಳಿ ಅದನ್ನ ಸೇರ್ಪಡೆ ಮಾಡಿದ್ದಾರೆ. ಅದೊಂದು ವ್ಯತ್ಯಾಸ ಇದೆ. ಅದು ಬಿಟ್ರೆ ಇನ್ನು ಹೆಚ್ಚಿನ ವ್ಯತ್ಯಾಸ ಯಾವುದಿಲ್ಲ. ಮ್ಯಾಚ್ ದ ಫಾಲೋಯಿಂಗ್ ಒಂದು ಬರುತ್ತೆ, ಅದನ್ನ ನಾನು ಮುಂದೆ ಹೇಳ್ತೀನಿ. ಭಾಗ ಏನಿಂದ ನಾನು ಶುರು ಮಾಡೋದಾದ್ರೆ, ಭಾಗ ಏನಲ್ಲಿ ನಮಗೆ 4 ಮುಖ್ಯ ಪ್ರಶ್ನೆಗಳು ಇರ್ತವೆ. 4 ಮುಖ್ಯ ಪ್ರಶ್ನೆಗಳು 20-80 ಅಲ್ವಾ ಸರ್? ಅದು ಪ್ಯಾಟರ್ನ್ ಏನಾಗಿದೆ ಅಂತ ಹೇಳಿದ್ರೆ 80+20 ಅದೊಂದು ಬದಲಾವಣೆ ಇದೆ. ಅದು ಹೋದ ವರ್ಷದಿಂದಾನೇ ಆಗಿದೆ. ಈಗ 80 ಅಂಕಗಳಿಗೆ ಬರವಣಿಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ. 20 ಅದನ್ನ ನಾನು ಹೇಳೋದಾದ್ರೆ, ಅದನ್ನ ಶುರು ಮಾಡೋದಾದ್ರೆ, ನಿಮ್ಗೆ 80 ಮತ್ತು 20ರ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಹೇಳಿದ್ರೆ 10+10+80 ಈ ರೀತಿ ಪ್ಯಾಟರ್ನ್ ಇರುತ್ತೆ. ಸೊ ಟೋಟಲಿ 100 ಮಾರ್ಕ್ಸ್ ನಡೆಯುತ್ತೆ. ಪ್ರತಿ ಸಬ್ಜೆಕ್ಟ್ 100 ಮಾರ್ಕ್ಸ್ ನಡೆಯುತ್ತೆ. ಈ 10 ಯಾವುದು ಒಂದು ಅಂತ ಹೇಳಿದ್ರೆ, ಮೊದಲನೇ ಕಿರು ಪರೀಕ್ಷೆ, ಮಧ್ಯವಾರ್ಷಿಕ ಪರೀಕ್ಷೆ, 2ನೇ ಕಿರು ಪರೀಕ್ಷೆ, ಈ 3ರಲ್ಲೂ ಅತಿ ಹೆಚ್ಚು ಅಂಕಗಳು ಗಳಿಸಿರುವಂತ ಯಾವ್ದಾದ್ರು 2 ಮಾತ್ರ ಕೌಂಟ್ ತಗೊಂಡು ಅದರ ಆವರೇಜ್ ತೆಗಿತಾರೆ 10 ಮಾರ್ಕ್ಸ್ಗೆ. ಎಷ್ಟು ಮಾರ್ಕ್ಸ್ ಬಂದಿದೆಯೋ ಅಷ್ಟನ್ನು ನಾವು 10 ಕೌಂಟ್ ಮಾಡ್ಕೋತೀವಿ. ಇನ್ನೊಂದು 10 ಯಾವುದು ಅಂತ ಹೇಳಿದ್ರೆ, 10 ಮಾರ್ಕ್ಸ್ ಯಾವುದು ಅಂತ ಹೇಳಿದ್ರೆ, ಪ್ರಾಜೆಕ್ಟ್ ಅಂಡ್ ಅಸೈನ್ಮೆಂಟ್ ಕ್ವಶನ್ಸ್. ಅದನ್ನ 10 ಮಾರ್ಕ್ಸ್ಗೆ ಸಂಬಂಧಪಟ್ಟ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನ ವಿದ್ಯಾರ್ಥಿ ಕೊಡಲಾಗುತ್ತೆ. ಅದರಲ್ಲಿ ಗಳಿಸಿರುವಂತ ಅಂಕಗಳು 10ಕ್ಕೆ ಎಷ್ಟು ಅಂತ. ಇಲ್ಲಿ ಅದರ ನಿಯಮ ಏನು ಅಂತ ಹೇಳಿದ್ರೆ, 5+3+2 ಪ್ಯಾಟರ್ನ್ ಅಲ್ಲಿ ಇರುತ್ತೆ 10 ಮಾರ್ಕ್ಸ್. 5 ಮಾರ್ಕ್ಸ್ ಬರವಣಿಗೆಗೆ ಇರುತ್ತೆ. 10 ಮಾರ್ಕ್ಸ್ ಯಾವುದು ಅಂದ್ರೆ ಪ್ರಾಜೆಕ್ಟ್ ಅಂಡ್ ಅಸೈನ್ಮೆಂಟ್ ಕ್ವಶನ್ ಇರುತ್ತೆ ಮೇಡಮ್. 5+3+2 ಪ್ಯಾಟರ್ನ್ ಇರುತ್ತೆ. 5 ಮಾರ್ಕ್ಸ್ ಬರವಣಿಗೆಗೆ ಇರುತ್ತೆ, 3 ಮಾರ್ಕ್ಸ್ ಪ್ರೆಸೆಂಟೇಷನ್ ಇರುತ್ತೆ, 2 ಮಾರ್ಕ್ಸ್ ಅವ್ರಿಗೆ ವೈವಾ ಇರುತ್ತೆ. ಇದರಲ್ಲಿ ಎಷ್ಟು ಮಾರ್ಕ್ಸ್ ತಗೊಳ್ತಾರೆ ಆ ಒಂದು 10 ಮಾರ್ಕ್ಸ್ ಕೌಂಟ್ ತಗೊಳ್ತೀವಿ. ಇನ್ನುಳಿದಂತೆ 80 ಮಾರ್ಕ್ಸ್ಗೆ ಬರವಣಿಗೆ ಪರೀಕ್ಷೆ ಇದ್ದೇ ಇರುತ್ತೆ. ರೈಟಿಂಗ್ ಎಕ್ಸಾಮ್ ನಡೆಯುತ್ತೆ ಮುಂದೆ ಬರುವಂತದ್ದು. ಒಟ್ಟಿನಲ್ಲಿ ನಮಗೆ ಈ ವರ್ಷ, ಹೋದ ವರ್ಷದಿಂದಲೂ 3 ಪರೀಕ್ಷೆಗಳು ನಡೆಯುತ್ತೆ. ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3. ಇದ್ರ ಹಿಂದಿನ ವರ್ಷಗಳಲ್ಲಿ 2 ಪರೀಕ್ಷೆ ನಡೀತಾ ಇತ್ತು. ಹಾಗೆ ಪರೀಕ್ಷಾ ಅವಧಿ ಒಂದು ಬದಲಾವಣೆ ಆಗಿದೆ. ಟೈಮಿಂಗ್ ಮುಂಚೆ 3.25 ಗಂಟೆ ನಡೆಯೋದು, ಈಗ 3 ಗಂಟೆಗೆ ಅದನ್ನು ಕಡಿಮೆ ಮಾಡಿದ್ದಾರೆ. ಅಂದ್ರೆ 15 ನಿಮಿಷ ಕಡಿಮೆ ಮಾಡಿದ್ದಾರೆ. ಅಂದ್ರೆ 15 ನಿಮಿಷ, 3 ಗಂಟೆಯಲ್ಲಿ 15 ನಿಮಿಷದಲ್ಲಿ ಪರೀಕ್ಷೆ ಪತ್ರಿಕೆಯನ್ನು, ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳೋದಕ್ಕೆ ಇರುತ್ತೆ. ಅಂದ್ರೆ ಗಮನಿಸೋದು. ಇನ್ನು 2 ಗಂಟೆ 45 ನಿಮಿಷ ಪರೀಕ್ಷೆ ಬರೆಯೋದಕ್ಕೆ ಇರುತ್ತೆ. ಮುಂಚೆ ಹಾಗಿರ್ಲಿಲ್ಲ. 3.25 ಗಂಟೆನಲ್ಲಿ 1/4 ಗಂಟೆ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸೋದಿತ್ತು, 3 ಗಂಟೆ ಬರೆಯೋದಿತ್ತು. ಈಗ 1/4 ಗಂಟೆ ಕಡಿಮೆ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ 80 ಮಾರ್ಕ್ಸ್ಗೆ ಬರೆಯುವ ಕಾರಣದಿಂದ ಟೈಮಿಂಗ್ ಅನ್ನು ಕೂಡ ಕಡಿಮೆ ಮಾಡಿದ್ದಾರೆ.
ಇನ್ನು ಮಿನಿಮಮ್ ಮಾರ್ಕ್ಸ್ ಎಷ್ಟು ಅಂತ ಹೇಳಿದ್ರೆ, ಸೊ 80ಕ್ಕೆ 24 ಅಂಕಗಳು. 24 ಮಾರ್ಕ್ಸ್ ಮಿನಿಮಮ್ ಆಗಿ ಬರಬೇಕಾಗುತ್ತೆ 80 ಮಾರ್ಕ್ಸ್ಗೆ. ಆದ್ರೆ ಓವರ್ 35% ಬರಲೇಬೇಕು ಎಲ್ಲ ಸಬ್ಜೆಕ್ಟ್ ಇಂದ ಪಾಸ್ ಆಗ್ಬೇಕು ಅಂತ ಹೇಳಿದ್ರೆ. ಇದು ಹಿಂದಿನ ಮಾದರಿಲೇ ಇದೆ. ಬಟ್ 80 ಮಾರ್ಕ್ಸ್ 24 ಅಂತ ತೆಗಿಲೇಬೇಕು. 24 ಕಡಿಮೆ ತೆಗೆದ್ರೆ ಫೇಲ್ ಅಂತ ಹೇಳಿ ಕನ್ಸಲ್ಟ್ ಆಗುತ್ತೆ. ಇದಿಷ್ಟು ಮುಖ್ಯವಾದಂತ ಬದಲಾವಣೆ 3 ವರ್ಷದಿಂದಲೇ. ಸೊ ಈಗ ನಾನು ಆಗ್ಲೇ ಹೇಳಿದಾಗೆ ನಮ್ಮ ಕ್ವಶನ್ ಪೇಪರ್ ನಲ್ಲಿ ಇರುವಂತ ಪಾರ್ಟ್ ಯಾವುದು, ಏನ್ ಬದಲಾವಣೆ ಆಗಿದೆ ಅಂತ ಮಾತಾಡ್ತಾ ಇದ್ವಿ. ಪಾರ್ಟ್ ಎ ಅಂತ ಹೇಳಿ ಒಂದು ಭಾಗ ಇದೆ. ಅದರಲ್ಲಿ 4 ಮುಖ್ಯ ಪ್ರಶ್ನೆಗಳು ಇರ್ತವೆ. ಸೊ ಮೊದಲನೇ ಮುಖ್ಯ ಪ್ರಶ್ನೆಗಳಲ್ಲಿ MCQ ಪ್ರಶ್ನೆಗಳು ಇರ್ತವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದಾವೆ. 5 ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಪ್ರತಿಯೊಂದಕ್ಕೂ 1 ಮಾರ್ಕ್ಸ್ ಅನ್ನ ಅಲಾಟ್ಮೆಂಟ್ ಕೊಡ್ತಿರ್ತಾರೆ. ಸೊ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಅಂದ್ರೆ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಎನ್ನುವಂತ ಪ್ರಶ್ನೆಗಳಿರ್ತವೆ. ಪ್ರತಿಯೊಂದಕ್ಕೂ 5ಕ್ಕೂ 1 ಮಾರ್ಕ್ಸ್ ಇರುತ್ತೆ. 5 ಮಾರ್ಕ್ಸ್ ಅಲಾಟ್ಮೆಂಟ್ ಇರುತ್ತೆ. ಸೊ ಮೂರನೇದು ಮ್ಯಾಚ್ ದ ಫಾಲೋಯಿಂಗ್ ಒಂದಿರುತ್ತೆ. ಅದರಲ್ಲೂ ಕೂಡ 5 ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. 5ಕ್ಕೂ ಕೂಡ ಒಂದೊಂದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಸೊ 4ನೇದು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರ ಕೊಡುವಂತಹ ಪ್ರಶ್ನೆಗಳಾಗಿರ್ತವೆ. 5 ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಈ ಪಾರ್ಟ್ ಎ ಪೂರ್ತಿ 1 ಅಂಕದ ಪ್ರಶ್ನೆಗಳು. ಇದರಲ್ಲಿ 4 ಭಾಗಗಳು ಕೂಡ 5 ಅಂಕಗಳನ್ನು ಒಳಗೊಂಡಿರ್ತವೆ. ಒಟ್ಟಾರೆ 20 ಅಂಕಗಳು ಈ ಭಾಗದಲ್ಲಿ ಇರುತ್ತೆ. ಸೊ ಭಾಗ ಬಿಗೆ ಬಂದ್ರೆ 2 ಅಂಕದ ಪ್ರಶ್ನೆಗಳು, ಮುಖ್ಯ ಪ್ರಶ್ನೆ 5, ಒಟ್ಟು 10 ಪ್ರಶ್ನೆಗಳಿರ್ತವೆ. ಇಲ್ಲಿ ಚಾಯ್ಸ್ ಇರುತ್ತೆ, ಆಯ್ಕೆಗಳಿರ್ತವೆ. 6 ಪ್ರಶ್ನೆಗಳನ್ನ ಅಟೆಂಡ್ ಮಾಡ್ಬೇಕಾಗಿರುತ್ತೆ. 4 ಎಕ್ಸ್ಟ್ರಾ ಪ್ರಶ್ನೆಗಳಿರ್ತವೆ. ವಿದ್ಯಾರ್ಥಿಗಳಿಗೆ ಇಲ್ಲಿ ತುಂಬಾ ಸಹಾಯ ಆಗುತ್ತೆ. ಸೊ ಇಲ್ಲಿ ಅವರು ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೂ ಕೂಡ ಪೂರ್ತಿ ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಇರುತ್ತೆ. ಸೊ ಮೂರನೇದು ಭಾಗ ಸಿ. ಸೊ ಇಲ್ಲಿ 6 ಮುಖ್ಯ ಪ್ರಶ್ನೆ, 9 ಪ್ರಶ್ನೆಗಳಿರ್ತವೆ. 4 ಅಂಕದ ಪ್ರಶ್ನೆಗಳಿವು. ಇಲ್ಲಿ 9ಕ್ಕೆ 5 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾಗತ್ತೆ. ಸೊ ಇನ್ನು 4 ಪ್ರಶ್ನೆಗಳು ಎಕ್ಸ್ಟ್ರಾ ಪ್ರಶ್ನೆಗಳು ಇರ್ತವೆ. ಅವರು ಯಾವುದಾದ್ರೂ 5 ಅವರು ಅವ್ರಿಗೆ ಗೊತ್ತಿರುವಂತದನ್ನ ಆಯ್ಕೆ ಮಾಡಿ ಬರೀಬಹುದು. ಸೊ ಇನ್ನು ಭಾಗ ಡಿಗೆ ಬಂದ್ರೆ 7 ಮುಖ್ಯ ಪ್ರಶ್ನೆ. ಸೊ ಒಟ್ಟು 5 ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. 6 ಅಂಕದ ಪ್ರಶ್ನೆಗಳು. ಇದನ್ನ ಎಸ್ಸೆ ಟೈಪ್ ಕ್ವಶನ್ ಅಂತ ಕೂಡ ನಾವು ಕರಿತೀವಿ. ಸೊ ಈ ಪ್ರಶ್ನೆಗಳಲ್ಲಿ ನಾವು 3 ಪ್ರಶ್ನೆಗಳನ್ನ ಉತ್ತರ ಬರೀಬೇಕಾಗತ್ತೆ. ಸೊ 2 ಇವರಿಗೆ ಹೆಚ್ಚುವರಿ ಆಯ್ಕೆಗಳಿರ್ತವೆ. ಇನ್ನು ಭಾಗ ಇಗೆ ಬಂದ್ರೆ ಮುಖ್ಯ ಪ್ರಶ್ನೆ 8, ಇಲ್ಲಿ 3 ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. 2 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾಗತ್ತೆ. 1 ಹೆಚ್ಚುವರಿ ಪ್ರಶ್ನೆ ಇರುತ್ತೆ. ಇಷ್ಟು ಈ ಭಾಗ ಬಿ, ಸಿ, ಡಿ ಮತ್ತು ಇ ಇಷ್ಟರಲ್ಲಿ ಕೂಡ ಆಯ್ಕೆಗಳಿರ್ತವೆ ವಿದ್ಯಾರ್ಥಿಗಳಿಗೆ. ಇವರಿಗೆ ಹೆಚ್ಚು ಅವಕಾಶಗಳು ಇಲ್ಲಿ ಅಂಕಗಳನ್ನು ಗಳಿಸೋದಕ್ಕೆ, ಪೂರ್ತಿ ಅಂಕಗಳನ್ನು ಗಳಿಸೋದಕ್ಕೆ ಸಹಾಯ ಆಗುತ್ತೆ. ಇಲ್ಲಿ ಒಂದು ವ್ಯತ್ಯಾಸ ಏನಾಗಿದೆ ಹೋದ ವರ್ಷದಿಂದ ಈಗ ಅಂತ ಹೇಳಿದ್ರೆ, ಮ್ಯಾಚ್ ದ ಫಾಲೋಯಿಂಗ್ ನಲ್ಲಿ 5 ಪ್ರಶ್ನೆಗಳಿಗೂ ಸೀರಿಯಲ್ ನಂಬರ್ ಕೊಡ್ತಾ ಇದ್ರು, ಒಂದೊಂದು ಪ್ರಶ್ನೆ ಒಂದೊಂದು ಅಂತ ಹೇಳಿ. ಆದ್ರೆ ಈಗ ಈ 5 ಸೇರಿಸಿ ಒಂದೇ ಪ್ರಶ್ನೆ ಅಂತ ಹೇಳಿ ಕನ್ಸಿಡರ್ ಆಗಿದೆ. ಸೊ ಹಾಗಾಗಿ ನಿಮಗೆ ಕ್ವಶನ್ ಪೇಪರ್ ನಲ್ಲಿ 43 ಪ್ರಶ್ನೆಗಳು ಕಾಣ್ತವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬ್ಲೂ ಪ್ರಿಂಟ್ ನೋಡಿದ್ರೆ 47 ಪ್ರಶ್ನೆಗಳು ಇರ್ತವೆ. ಇನ್ನು 4 ಯಾವುದು ಅಂದ್ರೆ 4 ಸೇರಿಸಿ 5 ಸೇರಿಸಿ ಒಂದೇ ಪ್ರಶ್ನೆ ಅಂತ ಕನ್ಸಿಡರ್ ಮಾಡಿರ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ಬ್ಲೂ ಪ್ರಿಂಟ್ ಮತ್ತೆ ಕ್ವಶನ್ ಪೇಪರ್ ನೋಡಿದ್ರೆ ಎರಡಕ್ಕೂ ಆ ಪ್ರಶ್ನೆಗಳ ವ್ಯತ್ಯಾಸ ಇದೆ ಅನ್ನೋದನ್ನು ಗಮನಿಸ್ತಾರೆ ಕೆಲವರು. ಆದ್ರೆ ಬ್ಲೂ ಪ್ರಿಂಟ್ ಅವರಿಗೆ ಅವಶ್ಯಕತೆ ಇಲ್ಲ, ಅದು ಕ್ವಶನ್ ಪೇಪರ್ ಬೇಕಾಗಿರುವಂತ ಒಂದು ವಿಚಾರ ಆಗಿರುತ್ತೆ. ಸೊ ಇದು ಈ ವರ್ಷದ ಕ್ವಶನ್ ಪೇಪರ್. ಇನ್ನು ಭಾಗ ಎಫ್ ನಾನು ಆಗ್ಲೇ ಹೇಳಿದೆ, ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತಿರುತ್ತೆ. ಆ ಪ್ರಶ್ನೆಗಳು ಇದು ಒಳಗಡೆ ಸೇರ್ಪಡೆ ಆಗಿರ್ತವೆ. ಅದನ್ನ ಎಕ್ಸ್ಟ್ರಾ ಪ್ರಶ್ನೆಗಳಾಗಿ ಕೇಳಲಾಗಿರುತ್ತೆ ಅಷ್ಟೇನೆ. ಸೊ ಇಷ್ಟು ನಮ್ಮ ಕ್ವಶನ್ ಪೇಪರ್ ಒಂದು ಮಾದರಿ ಏನಿರುತ್ತೆ ಅದನ್ನ ನಾವು ಹೇಳ್ಬಹುದು. ಇಲ್ಲಿ ಭಾಗ ಎಗೆ ಬಂದ್ರೆ ಯಾವುದೇ ರೀತಿಯ ಆಯ್ಕೆಗಳಿಲ್ಲ ವಿದ್ಯಾರ್ಥಿಗಳಿಗೆ. 20 ಅಂಕಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಅಟೆಂಡ್ ಮಾಡಲೇಬೇಕಾಗುತ್ತೆ. ಒಂದೇ ಏನಾದ್ರೂ ಮಿಸ್ ಆಯ್ತು ಅಂದ್ರೂ 80ರಲ್ಲಿ 1 ಮಾರ್ಕ್ ಕಡಿಮೆ ಆಗುತ್ತೆ. ಇನ್ನು ಉಳಿದಂತ ಭಾಗದಲ್ಲಿ ಅವರಿಗೆ ಹೆಚ್ಚು ಆಯ್ಕೆಗಳಿರೋದ್ರಿಂದ ಅವರಿಗೆ ಪೂರ್ತಿ ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯತೆ ಇದೆ. ಎಕ್ಸ್ಟ್ರಾ ಕ್ವಶನ್ಸ್ ಅನ್ನು ಅಟೆಂಡ್ ಮಾಡಬಹುದು. ಈಗ 10 ಪ್ರಶ್ನೆಗಳನ್ನು ಕೇಳಿರ್ತಾರೆ ಭಾಗ ಬಿ ನಲ್ಲಿ, 6 ಮಾತ್ರ ಬರೀಬೇಕು ಅಂತಿದೆ. ಹಾಗಂತ ಬರೀ 6 ಬರೀಬೇಕು ಅಂತ ಏನಿಲ್ಲ, ಅವ್ರಿಗೆ 8 ಬರೀಬಹುದು, 10 ಕೂಡ ಅಟೆಂಡ್ ಮಾಡಬಹುದು. ಕೆಲವರಿಗೆ ಅದು ಗೊಂದಲ ಇದೆ ಕೆಲವು ವಿದ್ಯಾರ್ಥಿಗಳಿಗೆ. 10 ಅಟೆಂಡ್ ಮಾಡಿದ್ರೆ ಅವರು ಹೇಗೆ ವ್ಯಾಲ್ಯೂ ಮಾಡ್ತಾರೆ ಅಂತ, ಬರೆದ್ರೆ ತಪ್ಪಾಗುತ್ತಾ ಅಂತ. ಆ ರೀತಿ ಏನಿಲ್ಲ, 10 ಬರೆದ್ರೂ ವ್ಯಾಲ್ಯೂ ಮಾಡ್ತಾರೆ. ಅದರಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವಂತ 6 ಮಾತ್ರ ಕೌಂಟ್ ತಗೋತಾರೆ. ಸೊ ಇದು ಬೇರೆ ಭಾಗದಲ್ಲೂ ಕೂಡ ಇದೇ ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ಬಿ, ಸಿ, ಡಿ, ಇ ಈ 4 ಕೂಡ ಅವರಿಗೆ ಅವಕಾಶಗಳು ಹೆಚ್ಚಿದೆ. ಭಾಗ ಎ ನಲ್ಲಿ ಹೆಚ್ಚು ಅವಕಾಶ ಇಲ್ಲ.
ಎಲ್ಲದನ್ನೂ ಕೂಡ ಅಟೆಂಡ್ ಮಾಡಲೇಬೇಕು, ಕರೆಕ್ಟ್ ಅಟೆಂಡ್ ಮಾಡಬೇಕು. ಹಾಗಾಗಿ ಅವರು ಹೆಚ್ಚು ತಯಾರಿಯನ್ನ ಇದ್ರಲ್ಲಿ ಮಾಡಲೇಬೇಕಾಗತ್ತೆ. ಸೊ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಮಗೆ ಈ ಕ್ವಶನ್ ಪೇಪರ್ ಅನ್ನ ನಾವು ನೋಡ್ತಾ ಹೋದಾಗೆ ವಿದ್ಯಾರ್ಥಿಗಳು ಗೊಂದಲಕ್ಕೀಡಾಗೋ ಸಾಧ್ಯತೆಗಳೇ ಹೆಚ್ಚಿರ್ತವೆ. ಈ ವರ್ಷ ಏನಾಗಿದೆ, ಕ್ವಶನ್ ಬ್ಯಾಂಕ್ ಸ್ವಲ್ಪ ಬದಲಾವಣೆ ಆಗಿದೆ. ಕ್ವಶನ್ ಬ್ಯಾಂಕ್ ಬದಲಾವಣೆ ಆಗಿದೆ. ಕ್ವಶನ್ ಬ್ಯಾಂಕ್ ನಲ್ಲಿ ಇಲಾಖೆ ಪಿ ಬೋರ್ಡ್ ಅವರು ಹೊಸ ಕ್ವಶನ್ ಬ್ಯಾಂಕ್ ತಂದಿದ್ದಾರೆ. ಈ ಕ್ವಶನ್ ಬ್ಯಾಂಕ್ ನಲ್ಲಿ ಕೆಲವೊಂದಿಷ್ಟು ಹೊಸ ಪ್ರಶ್ನೆಗಳು ಆಡ್ ಆಗಿದ್ದಾವೆ. ತುಂಬಾ ಮಕ್ಕಳು ನಮಗೆ ಕೇಳ್ತಾ ಇರೋದು, ಹಳೆ ಕ್ವಶನ್ ಬ್ಯಾಂಕ್ ವೆಬ್ಸೈಟ್ ಅಲ್ಲಿ ಲಭ್ಯ ಇದೆಯಾ? ಹಳೆ ಕ್ವಶನ್ ಬ್ಯಾಂಕ್ ಇಲ್ಲ ಮೇಡಮ್. ಈಗ ಹೊಸ ಕ್ವಶನ್ ಬ್ಯಾಂಕ್ ಈ ವರ್ಷದಿಂದ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಬಟ್ ಅದರಲ್ಲಿ ಕ್ವಶನ್ ಬ್ಯಾಂಕ್ ನಲ್ಲಿ ಕೆಲವರು ಪ್ರಶ್ನೆಗಳು ಹಳೆಯದ್ರಲ್ಲಿರೋದು ಹೊಸದ್ರಲ್ಲಿ ಇದೆ. ಹಾಗಾಗಿ ಹಳೆಯದೇನು ಸಂಪೂರ್ಣವಾಗಿ ಬದಲಾವಣೆ ಆಗಿದೆ ಅಂತ ಹೇಳಿ ಹೊಸದಾಗಿ ಸೇರ್ಪಡೆ ಪ್ರಶ್ನೆಗಳು ಇದಾವೆ. ಅವೇನೋ ಪರೀಕ್ಷೆ ಬರ್ತಾವ ಅನ್ನೋ ಪ್ರಶ್ನೆಗಳು ಇದಾವೆ. ಆದ್ರೆ ಪರೀಕ್ಷೆ ಬರುವ ಸಾಧ್ಯತೆಗಳೇ ಇದೆ. ಸೊ ಹಾಗಾಗಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಈ ರೀತಿ ಇದೆ. ಪ್ರಶ್ನೆಗಳು ಪಠ್ಯಕ್ರಮದ ವ್ಯಾಪ್ತಿನಲ್ಲಿ ಎಲ್ಲಿಂದಲಾದ್ರೂ ಬರಬಹುದು, ಅಥವಾ ಕ್ವಶನ್ ಬ್ಯಾಂಕಿನ ಹೊರತಾಗಿಯೂ ಕೂಡ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆಗಳು ಹೆಚ್ಚು ಇರ್ತವೆ. ಇಷ್ಟು ನಮ್ಮ ಕ್ವಶನ್ ಪೇಪರ್ ನ ಪ್ಯಾಟರ್ನ್ ಇದೆ ಮೇಡಮ್. ಇದರ ಜೊತೆನಲ್ಲಿ ನಮಗೆ ಕ್ವಶನ್ ಪೇಪರ್ ನಲ್ಲಿ ಒಂದು 80 ಮಾರ್ಕ್ಸ್ ಗೆ ಹೇಗೆ ಪರೀಕ್ಷೆ ಕೇಳ್ತಾರೆ, 121 ಮಾರ್ಕ್ಸ್ ಪೇಪರ್ ರೆಡಿ ಆಗುತ್ತೆ. ಈ 121 ಮಾರ್ಕ್ಸ್ ಯಾಕೆ ಅಂತ ಕೇಳಿದ್ರೆ, ಇಲಾಖೆ ನಿಯಮದ ಪ್ರಕಾರ ನಾವು ಎಷ್ಟಕ್ಕೆ ಪರೀಕ್ಷೆ ನಡೆಸ್ತೇವೋ ಅದರ 50% ನಷ್ಟು ಆಪ್ಷನ್ಸ್ ಕೊಡ್ಬೇಕಾಗತ್ತೆ. ಉದಾಹರಣೆಗೆ 80 ಮಾರ್ಕ್ಸಿನ ಪರೀಕ್ಷೆ ನಡೆಸಿದ್ರೆ ಅದರ ಅರ್ಧ ಅಂತ ಹೇಳಿದ್ರೆ 40 ಮಾರ್ಕ್ಸ್. 40 + 80 120 ಆಗುತ್ತೆ. ನಮ್ದು 1 ಮಾರ್ಕ್ಸ್ ಜಾಸ್ತಿ ಇದೆ, 121 ಮಾರ್ಕ್ಸ್ ಇರಬಹುದು. ಅದು ಡಿಪೆಂಡ್ ಆನ್ ಕ್ವಶನ್ಸ್, ಅದು ಟೈಪ್ ಆಫ್ ಕ್ವಶನ್ ಇರುತ್ತೆ. ಸೊ ಅದರ ಆಧಾರದಲ್ಲಿ ಅದು 121 ಇರಬಹುದು. ಅದ್ರ 120 ಇರಲೇಬೇಕು, ಅದು ನಿಯಮ. ಯಾಕೆ ಅಂತ ಹೇಳಿದ್ರೆ, ನಮಗೆ ಪರೀಕ್ಷೆ ಮಾಡ್ತಾ ಇರೋದು ಬೇರೆ ಬೇರೆ ವರ್ಗದ ವಿದ್ಯಾರ್ಥಿಗಳು ಇರ್ತಾರೆ. ಗಿಫ್ಟೆಡ್ ಚೈಲ್ಡ್ ಇರ್ತಾರೆ, ಚೆನ್ನಾಗಿ ಓದೋರು, ಅವರೇಜ್ ಸ್ಟೂಡೆಂಟ್ಸ್ ಇರ್ತಾರೆ, ಹಾಗೆ ಸ್ವಲ್ಪ ಬಿಲೋ ಅವರೇಜ್ ಸ್ಟೂಡೆಂಟ್ಸ್ ಗಳು ಕೂಡ ಇರ್ತಾರೆ. ಎಲ್ಲರೂ ಕೂಡ ಪಾಸ್ ಆಗ್ಬೇಕು ಅನ್ನೋ ಒಂದು ಉದ್ದೇಶ ಇದರ ಹಿನ್ನೆಲೆ ಇದೆ. ಅಂದ್ರೆ ಹೆಚ್ಚು ಆಯ್ಕೆಗಳನ್ನು ಕೊಟ್ರೆ ಬಹುಶಃ ಅವರು ಸುಲಭವಾಗಿ ಪರೀಕ್ಷೆ ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಒಟ್ಟು ನಮಗೆ ಕ್ವಶನ್ ಪೇಪರ್ ಇರುವಂತಹ ಅಂಕಗಳು 121 ಇರುತ್ತೆ. ಆದ್ರೆ ಅವ್ರಿಗೆ ಸಿಗಬೇಕಾದಂತಹ ಅಂಕಗಳು 80. ಹೆಚ್ಚುವರಿ ಆಯ್ಕೆಗಳು ಅವ್ರು ಕೊಟ್ಟಾಗ ಸುಲಭ ಪಾಸ್ ಆಗ್ತಾರೆ ಅನ್ನೋ ಉದ್ದೇಶ ಇದರಲ್ಲಿ ಇದೆ. ಇಷ್ಟು ಪರೀಕ್ಷೆಯ ಕ್ವಶನ್ ಪೇಪರ್ ಮೇಡಮ್. ಇನ್ನು ಸಿಲೆಬಸ್ ಬಂದ್ರೆ, ನಮಗೆ ಹೋದ ವರ್ಷದಿಂದ ಒಂದಿಷ್ಟು ಸ್ವಲ್ಪ ಬದಲಾವಣೆಗಳನ್ನ ಸಿಲೆಬಸ್ ನಲ್ಲಿ ತರಲಾಗಿದೆ. ಅದು ನಮ್ದು NCERT ಪುಸ್ತಕ ಆದ್ರಿಂದ, ಸಿಲೆಬಸ್ ಆದ್ರಿಂದ NCERT ನಲ್ಲಿ ಏನೇನು ಬದಲಾವಣೆ ಆಗುತ್ತೋ ಅದು ನಮ್ಮಲ್ಲೂ ಕೂಡ ಇಂಪ್ಲಿಮೆಂಟ್ ಆಗುತ್ತೆ. ಯಾಕಂದ್ರೆ ನಮ್ಮ PUC ನಲ್ಲಿ ಕೆಲವು ವಿಚಾರಗಳಿಗೆ ಮಾತ್ರ NCERT ಸಿಲೆಬಸ್ ಅನ್ನು ಅಡಾಪ್ಟ್ ಮಾಡಿದ್ದಾರೆ, ಸೈನ್ಸ್ ಮತ್ತು ಕಾಮರ್ಸ್ಗೆ. ಈ ಸೈನ್ಸ್ ಕಾಮರ್ಸ್ ನಲ್ಲಿ ನಮ್ಮ ಎಕನಾಮಿಕ್ಸ್ ಕೂಡ ಒಂದು. ಸೊ ಇಲ್ಲಿ ಅವರು ಹೋದ ವರ್ಷ ಕೆಲವೊಂದಿಷ್ಟು ಬದಲಾವಣೆ ತಂದ ಪ್ರಕಾರ ನಮ್ಮಲ್ಲಿ ಕೂಡ ಅದು ಬದಲಾವಣೆ ಆಗಿದೆ. ನಮಗೆ ಸಿಲೆಬಸ್ ನಾವು ಗಮನಿಸಿದಾಗ ನಮ್ಮಲ್ಲಿ ಎಕನಾಮಿಕ್ಸ್ ನಲ್ಲಿ 2 ಭಾಗಗಳನ್ನು ನಾವು ಗಮನಿಸ್ತೀವಿ ಸೆಕೆಂಡ್ ಇಯರ್ಗೆ. ಒಂದು ಮೈಕ್ರೋ ಎಕನಾಮಿಕ್ಸ್, ಇನ್ನೊಂದು ಮ್ಯಾಕ್ರೋ ಎಕನಾಮಿಕ್ಸ್, ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ 2 ಭಾಗಗಳಿದಾವೆ. ಸೊ 2 ಭಾಗಗಳಲ್ಲಿ ಕೆಲವೊಂದಿಷ್ಟು ಅಧ್ಯಾಯಗಳಿದ್ದು, ಹಿಂದೆ 6 ಅಧ್ಯಾಯಗಳಿದ್ದು, ಈಗ ಅದನ್ನ ಹೋದ ವರ್ಷದಿಂದ 6ನೇ ಅಧ್ಯಾಯ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ತೆಗೆದು ಹಾಕಿದ್ದಾರೆ. 5 ಅಧ್ಯಾಯಗಳು ಮಾತ್ರ ಇದಾವೆ. ಸಮಗ್ರ ಅರ್ಥಶಾಸ್ತ್ರ ಅಥವಾ ಮ್ಯಾಕ್ರೋ ಎಕನಾಮಿಕ್ಸ್ ನಲ್ಲಿ 6 ಹಾಗೆ ಉಳಿದಿದೆ. ಸಣ್ಣ ಪುಟ್ಟ ಒಂದಿಷ್ಟು ಬದಲಾವಣೆ 6ನೇ ಅಧ್ಯಾಯದಲ್ಲಿ ಆಗಿದೆ. ಅಷ್ಟು ಬಿಟ್ರೆ ಇನ್ನು ಹೆಚ್ಚಿನ ಬದಲಾವಣೆಯನ್ನ ಆಗಿಲ್ಲ ಮೇಡಮ್. ಅಂದ್ರೆ ನಮ್ಮ ಸಿಲೆಬಸ್ ನಲ್ಲಿ ಯಾವ ರೀತಿ ನಾವು ಬೋಧನಾವಧಿ ಇದೆ, ಯಾವ್ಯಾವ ಚಾಪ್ಟರ್ ಇದೆ ಅಂತ ನೋಡ್ತಾ ಹೋದ್ರೆ, ಮೈಕ್ರೋ ಎಕನಾಮಿಕ್ಸ್ ಮೊದಲನೇ ಭಾಗದಲ್ಲಿ ಮೊದಲನೇ ಅಧ್ಯಾಯ ಪರಿಚಯ ಅಥವಾ ಇಂಟ್ರೊಡಕ್ಷನ್ ಅಂತಿದೆ. ಇದರ ಬೋಧನಾವಧಿ 6 ಗಂಟೆ ಇರುತ್ತೆ. ಸೊ 2ನೇ ಅಧ್ಯಾಯ ಅನುಭವಿ ವರ್ತನೆ ಸಿದ್ಧಾಂತ ಅಂತ ಹೇಳಿ, ಕನ್ಸ್ಯೂಮರ್ ಬಿಹೇವಿಯರ್, ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಹೇಳಿ, ಇದಕ್ಕೆ 20 ಗಂಟೆ ಬೋಧನಾವಧಿ ಇದೆ. ಮುಂದೆ ಪ್ರೊಡಕ್ಷನ್ ಕಾಸ್ಟ್ ಅಥವಾ ಉತ್ಪಾದನೆ ಮತ್ತು ವೆಚ್ಚಗಳು 10 ಗಂಟೆ ಬೋಧನಾವಧಿ ಇರುತ್ತೆ. 4ನೇದು ಪರಿಪೂರ್ಣ ಪೈಪೋಟಿ ಉದ್ಯಮ ಘಟಕದ ಸಿದ್ಧಾಂತ ಅಂತ ಹೇಳಿ 11 ಗಂಟೆ ಬೋಧನಾವಧಿ ಇದೆ. 5ನೇದು ಮಾರುಕಟ್ಟೆ ಸಮತೋಲನ 10 ಗಂಟೆ ಬೋಧನಾವಧಿ ಇರುತ್ತೆ. ಒಟ್ಟು ಮೈಕ್ರೋ ಎಕನಾಮಿಕ್ಸ್ ಭಾಗದಲ್ಲಿ 57 ಗಂಟೆ ಬೋಧನಾವಧಿ ಇರುತ್ತೆ, ಟೀಚಿಂಗ್ ಅವರ್ಸ್ ಇರುತ್ತೆ. ಸಮಗ್ರ ಅರ್ಥಶಾಸ್ತ್ರಕ್ಕೆ ಬಂದ್ರೆ, ಒಂದು ಮೊದಲನೇ ಅಧ್ಯಾಯ ಪೀಠಿಕೆ, 2ನೇ ಅಧ್ಯಾಯ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ 17 ಗಂಟೆ ಇದೆ, ಮೊದಲನೇದಕ್ಕೆ 5 ಗಂಟೆ ಇರುತ್ತೆ. 3ನೇದಕ್ಕೆ ಹಣ ಮತ್ತು ಬ್ಯಾಂಕಿಂಗ್ 12 ಗಂಟೆ ಟೀಚಿಂಗ್ ಅವರ್ ಇರುತ್ತೆ. 4ನೇದಕ್ಕೆ ಆದಾಯ ಮತ್ತು ಉದ್ಯೋಗದ ನಿರ್ಧಾರ 8 ಗಂಟೆ ಟೀಚಿಂಗ್ ಅವರ್ಸ್ ಇರುತ್ತೆ. ಅಂದ್ರೆ ಎಷ್ಟು ಅವರ್ ಕೊಟ್ಟಿರ್ತಾರೆ ಅಷ್ಟು ಅಂಕಗಳಿರುತ್ತೆ. ಹೌದು, ಅದು ಡಿವೈಡ್ ಮಾಡ್ಬೇಕಾಗುತ್ತೆ, ವೇಟೇಜ್ ಕೊಡ್ಬೇಕು. ಅದು ನೆಕ್ಸ್ಟ್ ಹೇಳ್ತೀನಿ ಈಗ. ನೆಕ್ಸ್ಟ್ 5ನೇದು ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಎನ್ನುವಂತ ಅಧ್ಯಾಯ, ಅದು 9 ಗಂಟೆ ಬೋಧನಾವಧಿ ಇರುತ್ತೆ. 6ನೇದು ಮುಕ್ತ ಆರ್ಥಿಕತೆ ಮತ್ತು ಸಮಗ್ರ ಅರ್ಥಶಾಸ್ತ್ರ 12 ಗಂಟೆ ಬೋಧನಾವಧಿ ಇರುತ್ತೆ.
ಈಗ ನಮಗೆ ಒಟ್ಟು ಟೀಚಿಂಗ್ ಅವರ್ಸ್ ಇರೋದು ಮ್ಯಾಕ್ರೋ ಎಕನಾಮಿಕ್ಸ್ 63 ಗಂಟೆ, ಮೈಕ್ರೋ ಎಕನಾಮಿಕ್ಸ್ 57 ಗಂಟೆ ಇದೆ. ಒಟ್ಟು 120 ಗಂಟೆ ಟೀಚಿಂಗ್ ಅವರ್ಸ್ ಇದೆ. 120 ಗಂಟೆ ಟೀಚಿಂಗ್ ಅವರ್ಸ್ಗೆ ಬೋಧನಾವಧಿಗೆ ನಾವು 121 ಮಾರ್ಕ್ಸ್ ಕ್ವಶನ್ ಪೇಪರ್ ರೆಡಿ ಮಾಡಬೇಕು. ಈ ಕ್ವಶನ್ ಪೇಪರ್ ರೆಡಿ ಆಗೋದು ಹೇಗೆ ಅಂದ್ರೆ, ನೀವಾಗ್ಲೇ ಹೇಳಿದ ಪ್ರಕಾರ 121 ಮಾರ್ಕ್ಸ್ ಡಿವೈಡ್ ಮಾಡ್ತೀವಿ. ಹೇಗೆ ಅಂತಂದ್ರೆ ಬೋಧನಾವಧಿಯ ಮೇಲೆ. ಈಗ ಅದು ಈಕ್ವಲ್ ಆಗಿ ನೀವು ಹೇಳಿದ ಪ್ರಕಾರ ಆಗ್ಲೇನೆ ಎಷ್ಟೆಷ್ಟು ಬೋಧನಾವಧಿ ಇರುತ್ತೋ ಅಷ್ಟೇ ಮಾರ್ಕ್ಸ್ ಅಲಾಟ್ಮೆಂಟ್ ಆಗುವ ಸಾಧ್ಯತೆ ಎಲ್ಲ ಕಡೆ ಇರುತ್ತೆ. 1 ಮಾರ್ಕ್ಸ್ ಮಾತ್ರ ಯಾವ್ದ್ರಲ್ಲಾದ್ರೂ ವೇರಿ ಮಾಡ್ತೀವಿ. ಯಾಕಂದ್ರೆ 120 ಗಂಟೆಗೆ 121 ಮಾರ್ಕ್ಸ್ ಅಲಾಟ್ಮೆಂಟ್ ಕೊಡೋದ್ರಿಂದ 1 ಮಾರ್ಕ್ಸ್ ಯಾವ ಚಾಪ್ಟರ್ ಆದ್ರೂ ನಾವು ಪ್ಲಸ್ ಮೈನಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಹೀಗೆ ಪರೀಕ್ಷೆಯಲ್ಲಿ ನಿಮಗೆ 121 ಗಂಟೆ 120 ಗಂಟೆಗೆ 121 ಮಾರ್ಕ್ಸ್ ಅಲಾಟ್ಮೆಂಟ್ ಕೊಡೋದಕ್ಕೆ ಸಾಧ್ಯತೆ ಇದೆ. ಕೆಲವು ವಿದ್ಯಾರ್ಥಿಗಳು ನಮಗೆ ಕೇಳುವಾಗ ಹೇಳ್ತಾರೆ, ಸರ್ ಈಗ ಈ ಪಾಠದಿಂದ ಪ್ರಶ್ನೆಗಳು ಬರ್ಬೋದಾ, ಆ ಪಾಠದಿಂದ ಪ್ರಶ್ನೆಗಳು ಬರ್ಬೋದಾ ಅಂತ. ಈಗ ಪ್ರಶ್ನೆ ಪತ್ರಿಕೆ ತಯಾರು ಮಾಡೋದು ಎಲ್ಲಾ ಪಾಠಗಳನ್ನು ಗುರಿಯಾಗಿಟ್ಕೊಂಡೆ ತಯಾರು ಮಾಡಲೇಬೇಕಾಗುತ್ತೆ. ಯಾವ ಅಧ್ಯಾಯವನ್ನು ಹೊರಗಿಡೋಕೆ ಸಾಧ್ಯನೇ ಇಲ್ಲ. ಅದರ್ಥ ಎಲ್ಲ ಅಧ್ಯಾಯಗಳಿಂದಲೂ ಕೂಡ ಪ್ರಶ್ನೆಗಳು ಕೇಳಲ್ಪಡ್ತವೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಎಲ್ಲಾ ಅಧ್ಯಾಯವನ್ನು ಓದ್ಕೋಬೇಕಾಗತ್ತೆ. ಈಗ ಯಾವ ಅಧ್ಯಾಯದಿಂದ ಹೆಚ್ಚು ಪ್ರಶ್ನೆಗಳು ಬರಬಹುದು ಅಂತ ಹೇಳಿದ್ರೆ, ಬೋಧನಾವಧಿ ಯಾವುದಕ್ಕೆ ಹೆಚ್ಚಿದೆಯೋ ಆ ಅಧ್ಯಾಯಗಳಿಂದ ಪ್ರಶ್ನೆಗಳು ಜಾಸ್ತಿ ಬರ್ತವೆ. ಸೊ ಉದಾಹರಣೆಗೆ ನಮ್ಮಲ್ಲಿ ಮೈಕ್ರೋ ಎಕನಾಮಿಕ್ಸ್ ನಲ್ಲಿ ಅತಿ ದೊಡ್ಡ ಅಧ್ಯಾಯ ಯಾವುದು ಅಂದ್ರೆ 2ನೇ ಅಧ್ಯಾಯ. 20 ಗಂಟೆ ಬೋಧನಾವಧಿ ಇದೆ. ಸೊ 20 ಮಾರ್ಕ್ಸ್ ಅದರಿಂದ ಕೇಳುವಂತ ಮಿನಿಮಮ್ 20 ಮಾರ್ಕ್ಸ್ ಕೇಳುವಂತ ಸಾಧ್ಯತೆ ಇದೆ. 20ರಿಂದ 21 ಕೇಳಬಹುದು, 1 ಮಾರ್ಕ್ಸ್ ಹೆಚ್ಚು ಕೂಡ ಕೇಳಬಹುದು. ಹಾಗೆ 2ನೇ ಅತಿ ದೊಡ್ಡ ಅಧ್ಯಾಯ ಯಾವುದು ಅಂತ ಹೇಳಿದ್ರೆ, ಮ್ಯಾಕ್ರೋ ಎಕನಾಮಿಕ್ಸ್ ನಲ್ಲಿ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಎನ್ನುವಂತ ಅಧ್ಯಾಯ ಇದೆ. ಸೊ ಅದರಲ್ಲಿ 17 ಗಂಟೆ ಬೋಧನಾವಧಿ ಇರೋದ್ರಿಂದ 17ರಿಂದ 18 ಅಂಕಗಳವರೆಗೆ ಪ್ರಶ್ನೆಗಳನ್ನು ಕೇಳೋದಕ್ಕೆ ಸಾಧ್ಯತೆ ಇದೆ. ಸೊ ಹಾಗೆ 3ನೇ ಅತಿ ದೊಡ್ಡ ಅಧ್ಯಾಯ ಯಾವುದು ಅಂತ ಹೇಳಿದ್ರೆ, ಹಣ ಮತ್ತು ಬ್ಯಾಂಕಿಂಗ್ ಎನ್ನುವಂತ ಅಧ್ಯಾಯ ಇದೆ. ಮತ್ತು 6ನೇ ಅಧ್ಯಾಯ ಮುಕ್ತ ಆರ್ಥಿಕತೆ ಮತ್ತು ಸಮಗ್ರ ಅರ್ಥಶಾಸ್ತ್ರ ಎನ್ನುವಂತ ಅಧ್ಯಾಯ. ಇವೆರಡೂ ಕೂಡ 12 ಗಂಟೆಯ ಬೋಧನಾವಧಿಗಳಿದಾವೆ. ಸೊ ಈ ಆಧಾರದ ಮೇಲೆ ಈ ಅಧ್ಯಾಯಗಳಿಗೆ ಹೆಚ್ಚು ಅಂಕಗಳನ್ನ ನೀಡಲಾಗಿರುತ್ತೆ. ಸೊ ಕೆಲವರು ಕೇಳಬಹುದು, ಹಾಗಾದ್ರೆ 3-4 ಅಧ್ಯಾಯ ಓದ್ಕೊಂಡ್ರೆ ಸಾಕ ಸಾರ್ ಅಂತ. ಬರೀ ಪಾಸ್ ಆಗ್ಲಿಕ್ಕಾದ್ರೆ ಆ ರೀತಿ ಮಾಡೋದು ಸಾಕಾಗತ್ತೆ. ಆದ್ರೆ ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅಂತ ಹೇಳಿದ್ರೆ ಎಲ್ಲಾ ಅಧ್ಯಾಯಗಳ ಕಡೆ ಗಮನ ಹರಿಸಬೇಕಾದಂತ ಸಾಧ್ಯತೆ ಇರುತ್ತೆ. ಸೊ ಹಾಗೆ ವಿದ್ಯಾರ್ಥಿಗಳಿಗೆ ನಾವು ಸಲಹೆ ಕೊಡೋದೇನು ಅಂತ ಹೇಳಿದ್ರೆ, 1-2 ಅಥವಾ 3-4 ಅಧ್ಯಾಯಗಳನ್ನು ಮಾತ್ರ ಓದಿ ಅಂತ ಹೇಳೋದು ಸರಿಯಾದ ಕ್ರಮ ಆಗಲ್ಲ. ಸೊ ಆ ರೀತಿಯಲ್ಲಿ ನಾವು ಅದನ್ನ ಪ್ರಮೋಟ್ ಮಾಡೋದು ಕೂಡ ನನ್ನ ಪ್ರಕಾರ ಅದು ಸೂಕ್ತ ಆಗಲ್ಲ ಅಂತ ಹೇಳ್ತಾ, ಎಲ್ಲ ಅಧ್ಯಾಯಗಳ ಕಡೆ ಗಮನ ಹರಿಸಿದ್ರೆ, ಯಾಕಂತ ಹೇಳಿದ್ರೆ ಅವ್ರಿಗೆ ಪರೀಕ್ಷೆ ಅನ್ನೋದು ಇನ್ ಪದೇ ಪದೇ ಬರೆಯುವಂತ ವಿಚಾರಗಳೇನು ಆಗಿರಲ್ಲ. ಸೊ ಆ ದೃಷ್ಟಿಯಲ್ಲಿ ಅವರು ಹೆಚ್ಚು ಈ ಒಂದು ಅಧ್ಯಾಯಗಳ ಕಡೆ ಎಲ್ಲದನ್ನು ಓದೋದನ್ನ ಅಭ್ಯಾಸ ಮಾಡಿದ್ರೆ ಒಳ್ಳೆ ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯತೆ. ಸರ್, ಇಷ್ಟು ದಿನ ನಾನು ಏನು ಓದಿಲ್ಲ, ನನ್ಗೇನು ನೆನ್ಪುಳಿದಿಲ್ಲ, ಇವತ್ತಿಂದ ಓದಕ್ ಶುರು ಮಾಡಿದ್ರು ಏನ್ ಮಾಡ್ಬೋದು ಅಂತ ಕೇಳೋ ವಿದ್ಯಾರ್ಥಿಗಳಿಗೆ ಏನ್ ಹೇಳ್ತೀರಾ? ಪಾಸ್ ಆಗ್ಲಿಕ್ಕೆ ನಾವು ಹೇಳೋದೇನು ಅಂತ ಹೇಳಿದ್ರೆ, ಇನ್ನೂ ಓದೇ ಇಲ್ಲ, ನಾನೇನು ಮುಟ್ಟೇ ಇಲ್ಲ ಅಂತ ಹೇಳೋರಿಗೆ ಈ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಮತ್ತು ಪ್ರಾಜೆಕ್ಟ್ ಕ್ವಶನ್ಸ್ ಅಂತ ನಾನು ಆಗ್ಲೇ ಹೇಳಿದೆ 5 ಅಂಕದ ಪ್ರಶ್ನೆಗಳು, ಇವುಗಳನ್ನ ಚೆನ್ನಾಗಿ ತಯಾರಾಗಬೇಕು. ಹಾಗೆ ಮಾಡಿದ್ದಾದ್ರೆ 42 ಅಂಕಗಳು ಬರೋ ಸಾಧ್ಯತೆ ಇರುತ್ತೆ. ಅವರಿಗೆ ಅವರು 24 ತಗೊಳಕ್ ಆಗುತ್ತೆ, ಏನ್ ತೊಂದರೆ ಇಲ್ಲ. ಏನೋ ಮಾಡ್ದೇನೆ ನಾನು ಓದೋದಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು, ಬರೀಕ್ಕೆ ಹೋಗ್ತೀನಿ ಪರೀಕ್ಷೆನ ಅಂತ ಹೇಳೋದು ಕಷ್ಟ ಆಗುತ್ತೆ. ಸೊ ಅವರು ಪ್ರಯತ್ನಗಳನ್ನು ಮಾಡಲೇಬೇಕಾಗುತ್ತೆ. ಈ ಭಾಗಗಳ ಕಡೆ ಹೆಚ್ಚು ಗಮನಿಸಿದ್ರೆ ಸೂಕ್ತ ಅಂತ ನನ್ಗನ್ಸುತ್ತೆ. ಹಾಗೆ ನಾನು ಮುಂದುವರಿಸ್ತಾ ಹೇಳ್ತಾ ಹೋಗ್ತಾ ಇದ್ದೆ, ನಮಗೆ ಸಿಲೆಬಸ್ ಆಧಾರದಲ್ಲಿ ಈಗಾಗಲೇ ನಾವು ನೋಡಿದ್ವಿ, ಅಂಕಗಳನ್ನು ಆಧಾರ ಮಾಡಿ ಕೊಡ್ತಾರೆ. ಬೋಧನಾವಳಿಯ ಆಧಾರದಲ್ಲಿ ಅಂಕಗಳನ್ನು ಕೊಡಲಾಗುತ್ತೆ. ನಮಗೆ ಈ ಒಂದು ಬೋಧನಾವಳಿಯ ಪ್ರಕಾರವಾಗಿ ಮಕ್ಕಳು ಓದ್ಕೊಳ್ಳೋದು ಸೂಕ್ತ ಅಂತ ಕೂಡ ನಾನು ಇಲ್ಲಿ ಹೇಳ್ತಾ ಹೋಗ್ತಾ, ಈಗ ನಾನು ಕೆಲವು ಸಾರಿ ಕೆಲವು ಮಕ್ಕಳನ್ನು ಕಾಲ್ ಮಾಡಿದಾಗ ಕೆಲವು ವಿಚಾರಗಳನ್ನು ಹೇಳಿದ್ರು. ಚೆನ್ನಾಗಿ ಓದುವಂತವ್ರು, ಸರ್ ನಾವು ಓದ್ತಾ ಇದ್ದೀವಿ ಆದ್ರೆ ಟೈಮ್ ಸಾಕಾಗ್ತಾ ಇಲ್ಲ, ನಮಗೆ ಸಮಸ್ಯೆಗಳಾಗ್ತಾ ಇದಾವೆ, ಹೆಚ್ಚು ಬರೀಲಿಕ್ಕೆ ಆಗ್ತಾ ಇಲ್ಲ ಎನ್ನುವಂತ ವಿಚಾರಗಳನ್ನ ಮಕ್ಕಳು ಹೇಳಕ್ ಪ್ರಯತ್ನ ಮಾಡ್ತಾರೆ. ಆದ್ರೆ ಅವರು ಟೈಮ್ ಸಾಕಾಗ್ತಾ ಇಲ್ಲ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಏನು ಸಮಸ್ಯೆ ಆಗಿದೆ ಅವರಿಗೆ ಅನ್ನೋದಾದ್ರೆ ಪ್ರಾಕ್ಟೀಸ್ ಅನ್ನು ಸರಿ ಮಾಡಿಲ್ಲ ಅವರು. ಸೊ ಈಗ ಟೈಮ್ ಮ್ಯಾನೇಜ್ಮೆಂಟ್ ಒಂದೊಂದು ಮಾಡಬೇಕು, ಪ್ರಾಕ್ಟೀಸ್ ಅನ್ನು ಮಾಡಬೇಕು. ಹಾಗಾದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬಹುದು ಅಂತ ಹೇಳಿದ್ರೆ, ಈಗ ಮೊದಲು ಅವ್ರು ಏನ್ ಮಾಡ್ಬೇಕು, ಪರೀಕ್ಷೆಯ ಹೋಗೋದಕ್ಕಿಂತ ಮುಂಚೆ
ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿದೆ ಅನ್ನೋದು ನಾನು ಈಗಾಗಲೇ ಹೇಳಿದೆ. ಚೆನ್ನಾಗಿ ಅದನ್ನು ಗಮನಿಸಿರ್ಬೇಕು ಅವರು. ಕ್ವಶನ್ ಪೇಪರ್ನಲ್ಲಿ ಎಷ್ಟು ಭಾಗ ಇದೆ, ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಯಾವ ರೀತಿ ಪ್ರಶ್ನೆಯನ್ನು ಹೇಗೆ ನಾವು ಅಟೆಂಡ್ ಮಾಡಬೇಕು, ಇದನ್ನು ಅವರು ಗಮನಿಸ್ತಾ ಹೋಗ್ಬೇಕು. ಸೊ ಇಲ್ಲಿ ನಾನಾಗ್ಲೇ ಹೇಳಿದೆ, ಭಾಗ ಎ ಅಂತ ಹೇಳಿ ಒಂದು ಭಾಗ ಇದೆ. ಮೊದಲನೇದು 5 ಪ್ರಶ್ನೆಗಳು ಭಾಗ ಎನಲ್ಲಿ ಮೊದಲನೇ ಮುಖ್ಯ ಪ್ರಶ್ನೆ ಬರುತ್ತೆ. ಈಗ ಅವರೊಂದು ಪ್ಲಾನ್ ಮಾಡಬೇಕು. ಏನಂತ, ಒಂದು ಪ್ರಶ್ನೆಯಿಂದ ನಾನು ಎಷ್ಟು ಹೊತ್ತು ಅಟೆಂಡ್ ಮಾಡ್ತೀನಿ ಅಂತ ಹೇಳಿ. ಈಗ ಇರೋದೇ 3 ಗಂಟೆ ಅವಧಿ ಇರುತ್ತೆ, ಅದರಲ್ಲಿ ಬರೀಲಿಕ್ಕೆ ಇರೋದು 2.25 ಗಂಟೆ. ಈಗ ಇಷ್ಟು ಅವಧಿನಲ್ಲಿ ಅವರು ಇಡೀ ಎಲ್ಲಾ ಕ್ವಶನ್ ಪೇಪರ್ ಇರುವಂತ ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕು. ಇದನ್ನ ಪ್ಲಾನ್ ಮಾಡೋದು ಸೂಕ್ತ. ಈ ಪ್ಲಾನ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದೊಂದು ಪ್ರಶ್ನೆಯನ್ನ ಎಷ್ಟೊತ್ತು ಬರಿತೀನಿ ನಾನು ಎನ್ನುವಂಥದ್ದನ್ನ ಪ್ಲಾನ್ ಮಾಡಬೇಕು. ಉದಾಹರಣೆಗೆ ಭಾಗ ಎ ನಲ್ಲಿ ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ 5 MCQ ಪ್ರಶ್ನೆಗಳಿರ್ತವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ. ಪ್ರತಿಯೊಂದಕ್ಕೂ ಎಷ್ಟೊತ್ತು ನಾನು ಅಟೆಂಡ್ ಮಾಡ್ತೀನಿ, ಟೈಮ್ ಎಷ್ಟು ತಗೊಳ್ತೀನಿ ಎನ್ನುವುದನ್ನು ಡಿಸೈಡ್ ಮಾಡ್ಕೋಬೇಕು. ನನ್ನ ಕೆಪಾಸಿಟಿ ಎಷ್ಟು, ನಾನು ಎಷ್ಟೊತ್ತು ಅಟೆಂಡ್ ಮಾಡ್ತೀನಿ ಅನ್ನೋದು. ಈಗ ಆ ಪ್ರಶ್ನೆಯಲ್ಲಿ ಏನು ಸ್ವರೂಪ ಏನಿರುತ್ತೆ, ಆ ಪ್ರಶ್ನೆ ಅಲ್ಲೇ ಉತ್ತರ ಇರುತ್ತೆ, ಆ ಉತ್ತರವನ್ನು ಆಯ್ಕೆ ಮಾಡಿ ಬರಿಬೇಕು. ಸೊ ಅಲ್ಲಿ ನಾನು ಟೈಮ್ ಎಷ್ಟು ತಗೊಳ್ತೀನಿ ಅಂತ ನೋಡ್ಬೇಕು. ಕೆಲವರು ನಾನು ಕೇಳಿರೋ ಪ್ರಶ್ನೆಗೆ ಅವ್ರ ಉತ್ತರ ಹೇಳಿರೋದು, ಒಂದು ಪ್ರಶ್ನೆಗೆ 30 ಸೆಕೆಂಡ್, 20 ಸೆಕೆಂಡ್, 40 ಸೆಕೆಂಡ್ ತಗೊಳ್ತೀನಿ ಸರ್ ಅಂತ. ಅವರೇಜ್ ಹೆಚ್ಚು ಅಂತ ಹೇಳಿದ್ರೆ 1 ನಿಮಿಷ ಸಾಕು. ಈಗ ಒಂದು ಪ್ರಶ್ನೆಗೆ 1 ನಿಮಿಷ ಅಂದ್ರೆ 5 ಪ್ರಶ್ನೆಗೆ 5 ನಿಮಿಷ ಸಾಕೋದು. ಅದೇ ರೀತಿ ಎರಡನೇ ಭಾಗಕ್ಕೆ ಬಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಪ್ರಶ್ನೆಗಳಿರ್ತವೆ, ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಇನ್ನು ಕೂಡ ಎಷ್ಟು ಹೊತ್ತು ನಾನು ತಗೊಳ್ತೀನಿ ಉತ್ತರ ಬರೆಯೋದಕ್ಕೆ. ಅಲ್ಲಿ ಆಯ್ಕೆಗಳಿರ್ತವೆ, ಅಲ್ಲೇ ಕೊಟ್ಟಿರ್ತಾರೆ. ಪ್ರಶ್ನೆ ಪತ್ರಿಕೆಯಲ್ಲಿ 2 ವರ್ಷದಿಂದ ಆಗಿರೋ ಬದಲಾವಣೆ ಏನು ಅಂತ ಹೇಳಿದ್ರೆ, ಇನ್ನೊಂದು ಹೇಳಿಲ್ಲ ನಾನಾಗ್ಲೇ, ಫಿಲ್ ಇನ್ ದ ಬ್ಲಾಂಕ್ಸ್ 6 ಉತ್ತರಗಳನ್ನು ಅಲ್ಲೇ ಕೊಟ್ಟಿರ್ತಾರೆ. ಅದನ್ನ ನೋಡಿ ಉತ್ತರ ಬರೀಬೇಕು. ಅಲ್ಲಿ 6ರಲ್ಲಿ 5 ಸರಿ ಉತ್ತರ ಇರುತ್ತೆ, 1 ತಪ್ಪು ಉತ್ತರ ಇರುತ್ತೆ. ಇದಕ್ಕೆ ಎಷ್ಟು ಗಂಟೆ ತಗೊಳ್ತೀವಿ ಅನ್ನೋದನ್ನ ನೋಡ್ಬೇಕು ಅವರು. ಅಲ್ಲಿ ಕೂಡ ಮ್ಯಾಕ್ಸಿಮಮ್ ನಾನ್ ಕೇಳಿರೋ ಪ್ರಕಾರ ನಮ್ಮ ಹುಡುಗರಿಗೆ ಒಂದು ಪ್ರಶ್ನೆ 1 ನಿಮಿಷ ಮ್ಯಾಕ್ಸಿಮಮ್ ಸಾಕಾಗುತ್ತೆ. ಸೊ ಅಲ್ಲಿಗೆ 5 ಪ್ರಶ್ನೆಯಿಂದ 5 ನಿಮಿಷ ಸಾಕಾಗುತ್ತೆ. ಮೂರನೇ ಮುಖ್ಯ ಪ್ರಶ್ನೆಗೆ ಬಂದ್ರೆ ಅಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇದೆ, ಹೊಂದಿಸಿ ಬರೆಯಿರಿ. ಅದು ಕೂಡ ಉತ್ತರ ಪಕ್ಕದಲ್ಲೇ ಇರುತ್ತೆ. ಅದನ್ನು ನೋಡಿ ನಾವು ಬರೆಯೋದಕ್ಕೆ ಒಂದು ಪ್ರಶ್ನೆಗೆ ಎಷ್ಟು ಅಂತ ಕೇಳಿದಾಗ ಒಂದು ಪ್ರಶ್ನೆ 1 ನಿಮಿಷ ಅಂತ ಹೇಳಿದ್ರೆ 5 ನಿಮಿಷ ಅಲ್ಲೂ ಕೂಡ ಸಾಕಾಗುತ್ತೆ. ಹಾಗೆ 4ನೇ ಮುಖ್ಯ ಪ್ರಶ್ನೆಗೆ ಬಂದ್ರೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರ ಕೊಡುವಂತ ಪ್ರಶ್ನೆಗಳಿರ್ತವೆ. ಇದನ್ನು ಕೂಡ ಒಂದೊಂದು ಪ್ರಶ್ನೆಗೆ ಅಲ್ಲಿ ಉತ್ತರ ಅಲ್ಲಿ ಇರಲ್ಲ, ಇವರು ಓದ್ ಬರೀಬೇಕು. ಈ ಭಾಗದಲ್ಲಿ ಇಲ್ಲಿ ಒಂದು ಪ್ರಶ್ನೆಗೆ 1 ನಿಮಿಷ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಕೂಡ 5 ನಿಮಿಷ ಸಾಕಾಗುತ್ತೆ. ಈ 5 ಭಾಗ ಏನಿಂದ 4 ಭಾಗ ಮುಖ್ಯ ಪ್ರಶ್ನೆಯಿಂದ ಒಟ್ಟಾರೆಗೆ 20 ನಿಮಿಷದಲ್ಲಿ 20 ಪ್ರಶ್ನೆಗಳನ್ನು ಅಟೆಂಡ್ ಮಾಡಬಹುದು. 20 ಮಾರ್ಕ್ಸ್ ಅವರಿಗೆ ಸಿಗುತ್ತೆ. ಸೊ ಈ ರೀತಿ ಭಾಗ ಬಿಗೆ ಬಂದ್ರೆ ನಮಗೆ 2 ಅಂಕದ ಪ್ರಶ್ನೆಗಳು. ಇಲ್ಲಿ ಒಂದು ಪ್ರಶ್ನೆಯನ್ನು ಅಟೆಂಡ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ತೀನಿ ಅನ್ನೋದು ನಾವು ನಿರ್ಧಾರ ಮಾಡಬೇಕು. ಒಂದು ಪ್ರಶ್ನೆಗೆ ಇಲ್ಲಿ ಹೆಚ್ಚು ಬರೀಲಿಕ್ಕೆ ಇರಲ್ಲ, 2 ವಾಕ್ಯ ಅಥವಾ 3 ವಾಕ್ಯ, ಕೆಲವು ಸಾರಿ 2 ಪದ 3 ಪದಗಳಷ್ಟೇ ಬರೀಲಿಕ್ಕಿರುತ್ತೆ. ಒಂದು ಪ್ರಶ್ನೆಗೆ 2 ನಿಮಿಷ ಅಂತ ತಗೊಳ್ರು ಅಲ್ಲಿ 6 ಪ್ರಶ್ನೆ ಅಟೆಂಡ್ ಮಾಡ್ಬೇಕಾಗತ್ತೆ. ಟೋಟಲ್ 12 ನಿಮಿಷ ಸಾಕಾಗುತ್ತೆ. ಹಾಗೆ ಭಾಗ ಸಿಗೆ ಬಂದ್ರೆ 4 ಅಂಕದ ಪ್ರಶ್ನೆಗಳಿದಾವೆ. ನಮ್ಮಲ್ಲಿ 4 ಅಂಕದ ಪ್ರಶ್ನೆಗಳು ಹೇಗಿದಾವೆ ಅಂದ್ರೆ, ಒಂದೊಂದು ಪ್ರಶ್ನೆಗೂ ಕೂಡ ಕೆಲವು ಕಡೆ ಡಯಾಗ್ರಾಮ್ ಬರೀಬೇಕಾಗತ್ತೆ, ಕೆಲವು ಕಡೆ ಲೆಕ್ಕಾಚಾರದ ಪ್ರಶ್ನೆಗಳಿದಾವೆ, ಫಾರ್ಮುಲಾ ಯೂಸ್ ಮಾಡಿ ಮಾಡುವಂತದ್ದು. ಹಾಗೇನೆ ವಿವರಣಾತ್ಮಕವಾದಂತ ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತೆ. ವೆರೈಟಿ ಆಫ್ ಕ್ವಶನ್ಸ್ ಇದಾವೆ. ಇಲ್ಲಿ ಒಂದೊಂದು ಪ್ರಶ್ನೆಯನ್ನು ಅಟೆಂಡ್ ಮಾಡೋದಕ್ಕೆ ಅವ್ರ ಟೈಮ್ ಲಿಮಿಟ್ಸ್ ಹಾಕೋಬೇಕಾಗುತ್ತೆ. ಒಂದೊಂದಕ್ಕೆ ನಾನು ಕೇಳಿದ ಪ್ರಕಾರ, ಬಹಳ ಬಿಲೋ ಅವರೇಜ್ ಸ್ಟೂಡೆಂಟ್ಸ್ ಅನ್ನು ಕೇಳಿದ ಪ್ರಕಾರ ಒಂದು ಪ್ರಶ್ನೆಗೆ 8 ನಿಮಿಷ ಸಾಕಾಗುತ್ತೆ. 8 ನಿಮಿಷದಲ್ಲಿ ಅವರು 5 ಪ್ರಶ್ನೆಗಳು ಉತ್ತರ ಬರೀಬಹುದು. 8 × 5 ಅಂತ ಹೇಳಿದ್ರೆ 40 ನಿಮಿಷ ಸಾಕಾಗುತ್ತೆ. ಹಾಗೆ ಭಾಗ ಡಿಗೆ ಬಂದ್ರೆ 6 ಅಂಕದ ಪ್ರಶ್ನೆಗಳು. 6 ಅಂಕದ ಪ್ರಶ್ನೆಗಳು ಅಂತ ಹೇಳಿದ್ರೆ 20 ವಾಕ್ಯದಲ್ಲಿ ಉತ್ತರ ಬರೆಯುವಂತದ್ದು. ಈ 4 ಅಂಕದ್ದು 12 ವಾಕ್ಯ, 6 ಅಂಕದ್ದು 20 ವಾಕ್ಯ ಅಂತ ಕೇಳಿರ್ತಾರೆ. ಸೊ ಅಲ್ಲಿ ಎಣಿಸ್ಕೊಂಡು ಕೂರಕ್ಕಾಗಲ್ಲ. ಪೇಜ್ ಎಷ್ಟಾಗ್ಬೋದು ಅಂದ್ರೆ ಅವರು ಪೇಜ್ ಲೆಕ್ಕ ಅಂತಲ್ಲ, ಅಲ್ಲಿ ವ್ಯಾಲ್ಯೂ ಮಾಡೋದು ಹೇಗೆ ಅಂತ ಹೇಳಿದ್ರೆ ಉತ್ತರ ರಿಲೆವೆಂಟ್ ಆಗಿದೆಯಾ ಅನ್ನೋದು. ಈಗ ಅಲ್ಲಿ ಕ್ವಶನ್ ಏನ್ ಡಿಮಾಂಡ್ ಮಾಡ್ತಾ ಇದೆ, ಈಗ ನಮಗೆ ಒಂದು ಪ್ರಶ್ನೆ ಇರುತ್ತೆ, ನಮ್ಮನ್ನು ಕಾಮನ್ಲಿ ಕೇಳ್ತೀವಿ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ ಕೇಳ್ತಾರೆ. ಅದನ್ನು ಕೇಳಿದಾಗ ಏನಿರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಡಿಮಾಂಡ್ ಮಾಡ್ತಾ ಇರೋದು ಏನಂದ್ರೆ ಒಂದು ಕೋಷ್ಟಕ ಇರಬೇಕು, ಹಾಗೇನೆ ಒಂದು ರೇಖಾಚಿತ್ರ ಇರಬೇಕು, ವಿವರಣೆ ಇರಬೇಕು. ಇನ್ನು ಎಲ್ಲಾ ಸೇರಿ ಫುಲ್ ಆನ್ಸರ್ ಆಗುತ್ತೆ. ಅಲ್ಲಿ ಅವರು ವಾಕ್ಯಗಳನ್ನ ಲೆಕ್ಕ ಮಾಡಲ್ಲ, ಲೆಕ್ಕ ಮಾಡ್ತಾ ಕೂರಕ್ ಸಾಧ್ಯನೂ ಆಗಲ್ಲ. ಅಲ್ಲಿ ನೋಡ್ತಾರೆ, ಅಲ್ಲಿ ಉದಾಹರಣೆ ಸಮೇತ ಒಂದು ವಿವರಣೆ ಕೊಟ್ಟಿರ್ತಾರೆ, ಹಾಗೇನೆ ಕೋಷ್ಟಕ ಸರಿ ಇದೆಯಾ ನೋಡ್ತಾರೆ, ರೇಖಾಚಿತ್ರ ಸರಿ ಇದೆಯಾ ನೋಡ್ತಾರೆ. ಇಷ್ಟು ಕರೆಕ್ಟ್ ಆಗಿತ್ತು, ಕರೆಕ್ಟ್ ಆದ ಉತ್ತರ ಇದೆ ಅಂತ ಹೇಳಿದ್ರೆ 6 ಮಾರ್ಕ್ಸ್ ಸಿಗುತ್ತೆ. ಕೆಲವು ಪ್ರಶ್ನೆಗಳಿದಾವೆ ವಿವರಣಾತ್ಮಕವಾಗಿ ಬರೆಯೋವಿದಾವೆ, ಅಲ್ಲಿಯೂ ಕೂಡ ಏನು ಅವ್ರಿಗೆ ವಾಕ್ಯಗಳನ್ನು ಕೌಂಟ್ ಮಾಡಿ ನೋಡಲ್ಲ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಕರೆಕ್ಟ್ ಆದಂತ ಉತ್ತರ ಅಂತ ಹೇಳಿ.
ವ್ಯಾಲ್ಯೂ ಮಾಡುವಾಗ ಕೆಲವು ಸಾರಿ 20 ವಾಕ್ಯದಲ್ಲಿ ಇರಲ್ಲ, ಅಲ್ಲಿ 18 ಇರುತ್ತೆ, 19 ವಾಕ್ಯ ಇರುತ್ತೆ, ಬರೆಯೋ ಫ್ಲೋ 20, 21, 22 ಆಗಿರುತ್ತೆ. ಇದನ್ನೆಲ್ಲ ಕೌಂಟ್ ಮಾಡಲ್ಲ. ಅಲ್ಲಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕರೆಕ್ಟ್ ಇರಲೇಬೇಕು. ಹಾಗಿದ್ರೆ ಮಾತ್ರ ಅದಕ್ಕೆ ಫುಲ್ ಆನ್ಸರ್ ಸಿಗುವಂತ, ಫುಲ್ ಮಾರ್ಕ್ಸ್ ಸಿಗುವಂತ ಅವಶ್ಯಕತೆ ಇರುತ್ತೆ, ಸಿಕ್ಕುವಂತ ಅವಕಾಶ ಇರುತ್ತೆ. ಸರ್, ಮಾತಾಡೋಣ ಹೇಗೆ ದೀರ್ಘ ಪ್ರಶ್ನೆಗಳಿಗೆ. ಅವರು ನಾನು ಆಗ್ಲೇ ಹೇಳ್ತಾ ಇದ್ದೆ, 6 ಅಂಕದ ಪ್ರಶ್ನೆಗಳು ಅದೇ ದೊಡ್ಡ ಪ್ರಶ್ನೆ. ನಮ್ಮಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ 6 ಮಾರ್ಕ್ಸ್ ಕ್ವಶನ್ ದೊಡ್ಡ ಪ್ರಶ್ನೆ, ಅದು ಎಸ್ಸೆ ಟೈಪ್ ಕ್ವಶನ್ ಅಂತ ಕರಿತೀವಿ ಅದನ್ನ. ಸೊ ಇಲ್ಲಿ ಅವರು ಆ ಪ್ರಶ್ನೆಗಳು 3 ಬರೀಲಿಕ್ಕಿದೆ. 5 ಪ್ರಶ್ನೆ ಕೇಳಿರ್ತಾರೆ, 5ರಲ್ಲಿ 3 ಬರೀಲಿಕ್ಕೆ ಇರುತ್ತೆ. 3 ಪ್ರಶ್ನೆ ಅಟೆಂಡ್ ಮಾಡಬೇಕು. ಈ 3 ಪ್ರಶ್ನೆ ಡಿಫ್ರೆಂಟ್ ಟೈಪ್ ಇರುತ್ತೆ. ಇಲ್ಲೂ ಕೂಡ ಡಯಾಗ್ರಾಮ್ ಇರುತ್ತೆ, ಕೆಲವು ಕಡೆ ನಾನು ಹೇಳಿದ ಟೇಬಲ್ ಬರಿಬೇಕಾಗುತ್ತೆ, ಕೆಲವು ಕಡೆ ಕ್ಯಾಲ್ಕುಲೇಷನ್ಸ್ ಕೂಡ ಇದಾವೆ. ಇಂಥದ್ದೆಲ್ಲ ಪ್ರಶ್ನೆಗಳು ಇರ್ತವೆ, ಲೆಕ್ಕಾಚಾರದ ಪ್ರಶ್ನೆಗಳು ಇರ್ತವೆ, ವಿವರಣೆ ಕೊಡುವಂತ ಪ್ರಶ್ನೆಗಳು ಇರ್ತವೆ. ಸೊ ಈ ಪ್ರಶ್ನೆಗಳನ್ನ ಒಬ್ಬ ವಿದ್ಯಾರ್ಥಿ ಅಟೆಂಡ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಟೈಮ್ ಒಂದು ಪ್ರಶ್ನೆಗೆ 10 ನಿಮಿಷ ತಗೋಬಹುದು. ಒಂದು ಪ್ರಶ್ನೆಗೆ ಟೋಟಲಿ ಅಲ್ಲಿಗೆ ಟೈಮ್ ಅಲಾಟ್ಮೆಂಟ್ 30 ನಿಮಿಷ ಸಾಕಾಗುತ್ತೆ 3 ಪ್ರಶ್ನೆಯಿಂದ. ಸೊ ಹೀಗೆ ಅವರು ಅಲಾಟ್ಮೆಂಟ್ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ಭಾಗ, ಈ ಒಂದು ಪ್ರಶ್ನೆ ಭಾಗ ಇರುತ್ತೆ. ಇದು ಪ್ರಾಜೆಕ್ಟ್ ಅಸೈನ್ಮೆಂಟ್ ಕ್ವಶನ್ ಅಂತ ಕರಿತೀವಿ. ಈ ಪ್ರಾಜೆಕ್ಟ್ ಅಸೈನ್ಮೆಂಟ್ ಕ್ವಶನ್ ಹಿಂದೆ ನಮಗೆ ಕ್ವಶನ್ ಬ್ಯಾಂಕ್ ರಿವೈಸ್ ಆಗೋದಕ್ಕಿಂತ ಮೊನ್ನೆ, ಅದರ ಹಿಂದೆ ಇಡೀ ಸಿಲೆಬಸ್ ಇಂದ 6 ಪ್ರಶ್ನೆಗಳಿದ್ದು. 6 ಪ್ರಶ್ನೆಗಳಲ್ಲಿ ಈಗ ಸ್ವಲ್ಪ ಜಾಸ್ತಿ ಆಗಿದೆ, 9 ಪ್ರಶ್ನೆಗಳಾಗಿದ್ದಾವೆ. ಈ 9 ಪ್ರಶ್ನೆಗಳ ಮಾದರಿಯಲ್ಲಿಯೇ ಪ್ರಶ್ನೆಗಳನ್ನು ಕೇಳ್ತಾರೆ. ಹೆಚ್ಚು ಕಡಿಮೆ ಆ ಪ್ರಶ್ನೆಗಳನ್ನೇ ಕೇಳಲಾಗಿರುತ್ತೆ. ಕೆಲವು ಕಡೆ ಏನ್ ಮಾಡ್ತಾರೆ ಅಂದ್ರೆ ವ್ಯಾಲ್ಯೂಸ್ ಚೇಂಜ್ ಮಾಡಿ ಕೇಳೋ ಸಾಧ್ಯತೆ ಇರುತ್ತೆ, ಬಟ್ ಮಾದರಿ ಅದೇ ಇರುತ್ತೆ. ಸೊ ಈ ಪ್ರಶ್ನೆಗಳು 3 ಕೇಳಿರ್ತಾರೆ. 3ರಲ್ಲಿ 2 ಉತ್ತರ ಬರೆಯೋದಕ್ಕೆ, ಒಂದು ಉತ್ತರ ಬರೆಯೋದಕ್ಕೆ 5 ನಿಮಿಷ ಅಂತ ಅಲಾಟ್ಮೆಂಟ್ ಇಟ್ಕೊಂಡ್ರು 2 ಪ್ರಶ್ನೆಯಿಂದ 10 ನಿಮಿಷ ಸಾಕಾಗುತ್ತೆ. ಸೊ ಹೀಗೆ ಟೈಮ್ ಅಲಾಟ್ಮೆಂಟ್ ಮಾಡಿದ್ಮೇಲೆ ಈ ಪರೀಕ್ಷೆಯನ್ನು ಬರೆಯೋ ರೀತಿ ಹೇಗೆ, ತುಂಬಾ ಮಕ್ಕಳು ಇದೆಲ್ಲ ಗೊತ್ತಾಗುತ್ತೆ. ಪರೀಕ್ಷೆನಲ್ಲಿ ಹೋದ ತಕ್ಷಣ ಗಡಿಬಿಡಿ ಶುರು ಮಾಡ್ತಾರೆ. ನಾನು ಸಲಹೆ ಕೊಡೋದು ಹೇಗೆ ಅಂತ ಹೇಳಿದ್ರೆ, ಈ ಇಷ್ಟು ಭಾಗಗಳನ್ನು ನಾವು ಟೈಮ್ ಅಲಾಟ್ಮೆಂಟ್ ಮಾಡಿದ್ಮೇಲೆ ಯಾವ್ದನ್ನ ಮೊದಲು ಬರೀಬೇಕು, ಯಾವ್ದನ್ನ ನಂತರ ಬರೀಬೇಕು, ಯಾಕೆ ಬರೀಬೇಕು ಅನ್ನೋದು ಒಂದು ಸ್ವಲ್ಪ ಅವ್ರಿಗೆ. ಸರ್, ಈಗ ದೀರ್ಘ ಪ್ರಶ್ನೆಗಳು ಹೇಳಿದ್ರಲ್ಲ, ಯಾವ ಅಧ್ಯಾಯದಿಂದ ಹೆಚ್ಚು ಅಂದ್ರೆ ಯಾವ ತರದ ಪ್ರಶ್ನೆಗಳು ಬರ್ಬೋದು ಗೊತ್ತಿಲ್ಲ. ಈಗ ಮಕ್ಕಳೆಲ್ಲ ಗೊತ್ತಿರುತ್ತೆ. ಈಗ ನಾನು ಆಗ್ಲೇ ಹೇಳಿದಾಗೆ ಲೆಕ್ಕಾಚಾರದ ಪ್ರಶ್ನೆಗಳು ಇದಾವೆ, ಪಾಯಿಂಟ್ಸ್ ಬರೆದು ವಿವರಣೆ ಕೊಡುವಂತವು ಇದಾವೆ, ಕೆಲವು ಕಡೆ ಟೇಬಲ್ ಬರೆದು ಡಯಾಗ್ರಾಮ್ ಬೇಸಿಸ್ ಮೇಲೆ ಎಕ್ಸ್ಪ್ಲನೇಷನ್ ಕೊಡುವಂತದ್ದು ಇದೆ. ಸೊ ಈ ತರದೆಲ್ಲ ಟೈಪ್ ಆಫ್ ಕ್ವಶನ್ಸ್ ಇದಾವೆ ನಮ್ಮಲ್ಲಿ. ಆದ್ರೆ ಈಗ ನಮ್ಮಲ್ಲಿ ಒಟ್ಟು 11 ಅಧ್ಯಾಯಗಳಿದಾವೆ. 11 ಅಧ್ಯಾಯದಲ್ಲಿ ಮೊದಲನೇ ಭಾಗ 1ನೇ ಅಧ್ಯಾಯ ಸಮಗ್ರ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 1ನೇ ಅಧ್ಯಾಯದಲ್ಲಿ 6 ಮಾರ್ಕಿನ ಪ್ರಶ್ನೆಗಳಿಲ್ಲ. ಸಮಗ್ರ ಅರ್ಥಶಾಸ್ತ್ರದ 1ನೇ ಅಧ್ಯಾಯದಲ್ಲಿ 6 ಮಾರ್ಕಿನ ಪ್ರಶ್ನೆಗಳಿಲ್ಲ. 2 ತೆಗೆದ್ರೆ 9 ಅಧ್ಯಾಯಗಳಿಂದಲೂ 6 ಮಾರ್ಕಿನ ಪ್ರಶ್ನೆಗಳಿದಾವೆ. ಎಲ್ಲಿಂದಲಾದ್ರೂ ಪ್ರಶ್ನೆಗಳನ್ನು ಕೇಳಬಹುದು. ಇದೇ ಅಧ್ಯಾಯದಿಂದ ಕೇಳ್ತಾರೆ, ಇಂಥದ್ದೇ ಪ್ರಶ್ನೆ ಕೇಳ್ತಾರೆ ಅನ್ನುವಂಥದ್ದು ಯಾವುದು ಈಗ ನಿಯಮ ಇಲ್ಲ. ನಮ್ಮಲ್ಲಿ ಈಗ ಇದುವರೆಗಿನ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಪ್ರಶ್ನೆ ಯಾವ್ದು ಇಂಪಾರ್ಟೆಂಟ್ ಅಂತ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಈಗ ಸಾಧ್ಯತೆ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ಈಗ ನಾನು ಆಗ್ಲೇ ಹೇಳಿದೆ, PU ಬೋರ್ಡಿಂದ ನಮ್ಮ KSEB ಬೋರ್ಡ್ಗೆ ಎಕ್ಸಾಮಿನೇಷನ್ಸ್ ವರ್ಗಾವಣೆ ಆಗಿ 2 ವರ್ಷ ಆಯ್ತು. KSEB ಬೋರ್ಡ್ನವರ ಇದರಲ್ಲಿ ಕೂಡ ಅವರು ಹೇಗೆ ಎಲ್ಲ ಮುಂಚೆಯಿಂದಲೂ ಹಾಗೆ ಇದೆ, ಟೆಕ್ಸ್ಟ್ ಬುಕ್ ಬೇಸಿಸ್ ಆಗಿನೇ ಕ್ವಶನ್ಸ್ ಅನ್ನ ಕೇಳಬೇಕು ಅಂತಿದೆ. ಎಲ್ಲಿಂದಲಾದ್ರೂ ಕೇಳಬಹುದು. ಟೆಕ್ಸ್ಟ್ ಬುಕ್ ವ್ಯಾಪ್ತಿನಲ್ಲಿ ಟೆಕ್ಸ್ಟ್ ಬುಕ್ ಇಂದನೇ ಇರುತ್ತೆ. ಹೌದು, ಬಿಟ್ಟು ಕೇಳಕ್ ಬರೋದಿಲ್ಲ. ಕ್ವಶನ್ ಬ್ಯಾಂಕ್ ಅಂತ ನಾನು ಹೇಳಿದೆ, ಕ್ವಶನ್ ಬ್ಯಾಂಕ್ ಹೊರತಾಗಿಯೂ ಕೆಲವು ಸಾರಿ ಪ್ರಶ್ನೆಗಳು ಬರೋ ಸಾಧ್ಯತೆ ಇರುತ್ತೆ, ಆದ್ರೆ ಟೆಕ್ಸ್ಟ್ ಬುಕ್ ಬೇಸಿಸ್ ಆಗಿರುತ್ತೆ. ಆದ್ರೆ ನಮ್ಮಲ್ಲಿ ಈಗಿರೋ ರಿವೈಸ್ ಆಗಿರೋ ಕ್ವಶನ್ ಬ್ಯಾಂಕ್ ನಲ್ಲಿ ಆಲ್ಮೋಸ್ಟ್ ಎಲ್ಲ ಟೆಕ್ಸ್ಟ್ ಬುಕ್ ಬೇಸಿಸ್. ಕ್ವಶನ್ ಬ್ಯಾಂಕ್ ಎಲ್ಲ ಮಕ್ಕಳಿಗೂ ಸರ್ಕ್ಯುಲೇಟ್ ಆಗಿದೆಯಾ? ಆಗಿರುತ್ತೆ ಮೇಡಮ್. ಯಾಕಂತ ಹೇಳಿದ್ರೆ ವೆಬ್ಸೈಟ್ ನಲ್ಲಿ ಡಿಸ್ಪ್ಲೇ ಆಗಿದೆ, PU ಬೋರ್ಡ್ ವೆಬ್ಸೈಟ್ ನಲ್ಲಿ ಡಿಸ್ಪ್ಲೇ ಆಗಿದೆ. ಡಿಸ್ಪ್ಲೇ ಆಗಿದ್ಮೇಲೆ ಎಲ್ಲಾ ಲೆಕ್ಚರರ್ಸ್ ಗೊತ್ತಾಗಿ ಮಕ್ಕಳಿಗೆಲ್ಲ ಸರ್ಕ್ಯುಲೇಟ್ ಮಾಡಿದ್ದಾರೆ. ಸಾಮಾನ್ಯ ಆಗೋಗಿದೆ. ಎಷ್ಟು ಮಾಡೆಲ್ ಕ್ವಶನ್ ಪೇಪರ್ಸ್ ಇದೆ ಸರ್ ಅಲ್ಲಿ? ಅದು KSEB ಮಾಡೆಲ್ ಕ್ವಶನ್ ಪೇಪರ್ 3 ಬಿಟ್ಟಿದ್ದಾರೆ. ಈಗ ಮಾಡೆಲ್ ಪೇಪರ್ ಬಿಟ್ಟಿದ್ದೆ ಯಾರು ಅಂದ್ರೆ KSEB ನವರು, ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದು PU ಬೋರ್ಡ್ ನವರು. ಕ್ವಶನ್ ಬ್ಯಾಂಕ್ ಅವ್ರು ಬಿಟ್ಟಿದ್ದಾರೆ, ಮಾಡೆಲ್ ಪೇಪರ್ಸ್ KSEB ನವರು ಬಿಟ್ಟಿದ್ದಾರೆ. KSEB ನ 3 ಪೇಪರ್ ಬಿಟ್ಟಿದ್ದಾರೆ. 3 ಪೇಪರ್ ಮಾಡೆಲ್ ಪೇಪರ್ ಬಿಟ್ಟಿರೋದ್ರಿಂದ ಅದೇ ಮಾದರಿಗಳಲ್ಲೇ ಪ್ರಶ್ನೆ ಪತ್ರಿಕೆ ಬರುತ್ತೆ ಅನ್ನೋ ಒಂದು ಸೂಚನೆ ಇದೆ. ಯಾಕಂದ್ರೆ ಅವರು ಅದೇ ಮಾದರಿಗಳನ್ನು ಇಟ್ಕೊಂಡು ಕ್ವಶನ್ ಪೇಪರ್ ಸೆಟ್ ಮಾಡಿಸ್ತಾರೆ ಅನ್ನೋ ಮಾಹಿತಿ ನಮಗೆ. ಅದು ಕೂಡ ಮಕ್ಕಳಿಗೆ ಸರ್ಕ್ಯುಲೇಟ್ ಆಗಿದೆ, ಮಾಡೆಲ್ ಪೇಪರ್ಸ್ ಎಲ್ಲ ಗೊತ್ತಾಗಿದೆ, ಅದೇ ಅದರಲ್ಲಿ ಬರುತ್ತೆ. ಸೊ ಹೀಗೆ ಪೇಪರ್ ಅನ್ನು ನಾವು ಗಮನಿಸಿದಾಗ ಮಕ್ಕಳಿಗೆ ನಾನು ಸಲಹೆ ಕೊಡೋದೇನಂದ್ರೆ, ಟೈಮ್ ಮ್ಯಾನೇಜ್ಮೆಂಟ್ ಪರೀಕ್ಷೆನಲ್ಲಿ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಈಗ 5 ಭಾಗಗಳಿದೆ ಮುಖ್ಯವಾಗಿ. 6ನೇದು ಬಿಟ್ಟು ನಾನು ಹೇಳೋದು, F ಭಾಗವನ್ನು ಬಿಟ್ಟು ಹೇಳೋದು, 5 ಭಾಗದಲ್ಲಿ ಮೊದಲು ಅಟೆಂಡ್ ಮಾಡಬೇಕಾಗಿರೋದು ಯಾವುದು ಅಂತ ಹೇಳಿದ್ರೆ,
ಭಾಗ ಎ ಮೊದಲು ಅಟೆಂಡ್ ಮಾಡಬೇಕು, ಭಾಗ ಬಿ ಮೊದಲು ಅಟೆಂಡ್ ಮಾಡಬೇಕು, ಸೆಕೆಂಡ್ ಅಟೆಂಡ್ ಮಾಡಬೇಕು, ಭಾಗ ಇ ಲಾಸ್ಟ್ ಮೂರನೇದು ಅಟೆಂಡ್ ಮಾಡಬೇಕು. ಅದಾದ್ಮೇಲೆ ಭಾಗ ಸಿ ಮತ್ತು ಡಿ ಅನ್ನು ಅಟೆಂಡ್ ಮಾಡಿದ್ರೆ ಸೂಕ್ತ ಅಂತ ಅನ್ಸುತ್ತೆ. ಸೊ ಭಾಗ ಎ, ಭಾಗ ಬಿ, ಭಾಗ ಇ ಇಷ್ಟು ಭಾಗಗಳನ್ನ ಪರೀಕ್ಷೆ ಪ್ರಾರಂಭ ಆಗಿ 42 ನಿಮಿಷದಲ್ಲಿ ಅಟೆಂಡ್ ಮಾಡಬಹುದು. ಈಗ ನಾವು ಟೈಮ್ ಅಲಾಟ್ಮೆಂಟ್ ಕೊಟ್ಕೊಂಡಿದ್ರ ಪ್ರಕಾರ 3 ಭಾಗಗಳನ್ನ, ಭಾಗ ಎ, ಭಾಗ ಬಿ, ಭಾಗ ಇ ಇಷ್ಟು ಪ್ರಶ್ನೆಗಳನ್ನ 42 ನಿಮಿಷದಲ್ಲಿ ಅಟೆಂಡ್ ಮಾಡಬಹುದು. ಈ 42 ನಿಮಿಷದಲ್ಲಿ ಇಷ್ಟು ಭಾಗಗಳು 3 ಭಾಗಗಳನ್ನು ಅಟೆಂಡ್ ಮಾಡಬಹುದು. ಆಗ ನಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ. 42 ನಿಮಿಷದಲ್ಲಿ 42 ಮಾರ್ಕ್ಸ್ ನಾನು ಅಟೆಂಡ್ ಮಾಡಿದ್ದೀನಿ ಅಂತ ಹೇಳಿ. ಅವ್ರಿಗೆ ಬೇಕಾಗಿದ್ದು 80 ಮಾರ್ಕ್ಸ್. ಉಳಿದಿದ್ದೆಷ್ಟು ಅಂತ ಹೇಳಿದ್ರೆ 38 ಮಾರ್ಕ್ಸ್ ಉಳಿಯುತ್ತೆ. 38 ಮಾರ್ಕ್ಸ್ ಕೇವಲ 2 ಭಾಗದಿಂದ ಉಳಿಯುತ್ತೆ. ಒಂದು ಭಾಗ ಸಿ, ಇನ್ನೊಂದು ಭಾಗ ಡಿ. ಇದು ಭಾಗ ಸಿ ಯನ್ನು 40 ನಿಮಿಷದಲ್ಲಿ ಅವನು 20 ಮಾರ್ಕ್ಸ್ ಮಾತ್ರ ಬರೀಲಿಕ್ಕೆ ಸಾಧ್ಯ ಇರೋದು. ಭಾಗ ಡಿ ನಲ್ಲಿ 30 ನಿಮಿಷದಲ್ಲಿ 18 ಅಂಕಗಳಿಗೆ ಮಾತ್ರ ಬರೀಲಿಕ್ಕೆ ಸಾಧ್ಯ ಇರೋದು. 70 ನಿಮಿಷದಲ್ಲಿ ಅವನು 38 ಅಂಕಗಳಿಗೆ ಮಾತ್ರ ಪರೀಕ್ಷೆ ಬರೆಯಕ್ಕಾಗೋದು. ಈಗ ಅವನಿಗೆ ಏನಾಗುತ್ತೆ ಅಂದ್ರೆ, ಪರೀಕ್ಷೆ ಪ್ರಾರಂಭವಾಗಿ 42 ಅಥವಾ 45 ನಿಮಿಷದಲ್ಲಿ 42 ಅಂಕಗಳನ್ನು ನಾನು ಬರೆದಿನ ಉತ್ತರ ಅಂತ ಹೇಳಿದ್ರೆ ಅವನಿಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ನಾನು ನಿರಾಳವಾಗಿ ಪರೀಕ್ಷೆಯನ್ನು ಬರೀಬಹುದು, ಅರ್ಧಕ್ಕಿಂತಲೂ ಹೆಚ್ಚಿನ ಮಾರ್ಕ್ಸ್ ನಾನು ತಗೊಂಡಿದ್ದೀನಿ ಅನ್ನೋ ಭಾವನೆ ಬರುತ್ತೆ, ಒಂದು ಧೈರ್ಯವೂ ಕೂಡ ಬರುತ್ತೆ. ಸೊ ಇನ್ನು ಉಳಿದ ಭಾವನೆಯಲ್ಲಿ ಅವನು 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸಿನ ಪ್ರಶ್ನೆಗಳಿಗೆ ಅಟೆಂಡ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಒಟ್ಟಿನಲ್ಲಿ 45 ನಿಮಿಷ ಮತ್ತು 70 ನಿಮಿಷದಲ್ಲಿ ಎರಡೂ ಸೇರಿಸಿ ಹೆಚ್ಚುವರಿ ಟೈಮ್ ಅನ್ನು ಸೇರಿಸ್ಕೊಂಡು ಓವರಾಲ್ 2 ಗಂಟೆಯಲ್ಲಿ ನಾವು ತಗೊಂಡ್ರೆ 80 ಮಾರ್ಕ್ಸ್ ಅಟೆಂಡ್ ಮಾಡಬಹುದು. 80 ಮಾರ್ಕ್ಸ್ ಅನ್ನ 2 ಗಂಟೆಯಲ್ಲಿ ಅಟೆಂಡ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಹೆಚ್ಚುವರಿ ಟೈಮ್ 3 ನಿಮಿಷ 4 ನಿಮಿಷ ಎಲ್ಲ ಕವರ್ ಅಪ್ ಮಾಡಿದ್ರು ಕೂಡ ಅದ್ರ ಜೊತೆಯಲ್ಲಿ 45 ನಿಮಿಷ ಉಳಿಯುತ್ತೆ ಅವನಿಗೆ. ಈ 45 ನಿಮಿಷ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಉಳಿದಂತೆ ಹೆಚ್ಚುವರಿ ಪ್ರಶ್ನೆಗಳಿರ್ತವೆ. 2 ಮಾರ್ಕ್ಸಿನ ಪ್ರಶ್ನೆಗಳಿಂದ ಬರ್ತಾ ಬರಬೇಕು. 2 ಮಾರ್ಕ್ಸಿನ ಪ್ರಶ್ನೆಯಲ್ಲಿ 6 ಬರ್ದಿರ್ತಾನೆ, 10 ಇರುತ್ತೆ. 4 ಪ್ರಶ್ನೆಗಳು ಹೆಚ್ಚುವರಿ ಉಳಿದಿದೆ. ಇನ್ನು 4 ಪ್ರಶ್ನೆಯಲ್ಲಿ 2 ಮಾರ್ಕ್ಸ್ 2 ಪ್ರಶ್ನೆಗಳನ್ನ ಅಟೆಂಡ್ ಮಾಡೋದು. ನೆಕ್ಸ್ಟ್ 4 ಮಾರ್ಕ್ಸ್ ಬರೋದು. 4 ಮಾರ್ಕ್ಸ್ ನಲ್ಲಿ ಇನ್ನೂ ಪ್ರಶ್ನೆಗಳು ಉಳಿದಿದ್ದಾವೆ 4. ಅಲ್ಲಿ 1 ಅಥವಾ 2 ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡೋದು. 6 ಮಾರ್ಕ್ಸಿನ ಪ್ರಶ್ನೆಗೆ ಬಂದ್ರೆ ಇನ್ನು 2 ಉಳಿದಿರುತ್ತೆ. ಅದರಲ್ಲಿ ಒಂದಾದ್ರೂ ಅಟೆಂಡ್ ಮಾಡೋದು ಟ್ರೈ ಮಾಡಬೇಕು, ಗೊತ್ತಿರೋದು. ಇನ್ನು ಪ್ರಾಜೆಕ್ಟ್ ಅಸೈನ್ಮೆಂಟ್ ಕ್ವಶನ್ ಅಲ್ಲಿ ಇನ್ನು 1 ಉಳಿದಿರುತ್ತೆ. ಸೊ 1 ಪ್ರಶ್ನೆಯನ್ನ ಪೂರ್ತಿ ಮಾಡಿದ್ರೆ ಬಹುಶಃ ಅವನಿಗೆ 45 ನಿಮಿಷ ಅಲ್ಲಿ ಬಳಕೆ ಆಗುತ್ತೆ. ಸೊ ಇಷ್ಟು ಮಾಡಿದ್ದಾದ್ರೆ ಅವನಿಗೆ ಹೆಚ್ಚುವರಿ ಪ್ರಶ್ನೆಗಳನ್ನು. ಒಂದು ಕರೆ ಇದೆ ಸರ್. ನಮಸ್ತೆ. ಹಲೋ, ನಿಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ. ಅಂತ ಕಾಲೇಜಿಂದ. ಈ ಕ್ವಶನ್ ಬ್ಯಾಂಕ್ ಅಲ್ಲಿ ಇದಾವಲ್ಲ, ಆ ಕ್ವಶನ್ ಮಾಡಲ್ ಕ್ವಶನ್ ಪೇಪರ್ ಕೇಳಿಲ್ಲ. ತುಳಸಿ ನಮಸ್ತೆ. ನಮಸ್ತೆ. ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಕ್ವಶನ್ ಬ್ಯಾಂಕ್ ಅಲ್ಲಿರೋ ಪ್ರಶ್ನೆಗಳು ಬಂದಿಲ್ಲ ಅಂತ ಅಲ್ವಾ ನೀವು ಹೇಳಿದ್ದು? ಈ ಮಾಡೆಲ್ ಕ್ವಶನ್ ಪೇಪರ್ ನ ಸೆಪ್ಟೆಂಬರ್ ರಿಲೀಸ್ ಆಯ್ತು. ಕ್ವಶನ್ ಬ್ಯಾಂಕ್ ರಿಲೀಸ್ ಆಗಿದ್ದು ಡಿಸೆಂಬರ್ ಅಲ್ಲಿ. ಸೊ ಹಾಗಾಗಿ ಕ್ವಶನ್ ಬ್ಯಾಂಕ್ ಅಲ್ಲಿ ಇರುವಂತ ಪ್ರಶ್ನೆಗಳು ಮಾಡೆಲ್ ಪೇಪರ್ ಅಲ್ಲಿ ಬಂದಿಲ್ಲ. ಹಾಗಂತ ಮಾಡೆಲ್ ಪೇಪರ್ ನಲ್ಲಿರೋ ಪ್ರಶ್ನೆಗಳು ಬರಲ್ಲ ಅಂತನಲ್ಲ. ಸೊ ಆ ಪ್ರಶ್ನೆಗಳು ಈಗಿರೋ ಹೊಸ ಕ್ವಶನ್ ಬ್ಯಾಂಕ್ ಅಲ್ಲಿ ಕೂಡ ಇದಾವೆ. ಹಾಗಾಗಿ ಗಾಬರಿ ಬರುವಂತದ್ದು ಏನಿಲ್ಲ. ಬೇರೆ ಯಾವ ವಿಷಯ ನಿನಗೆ ಟಫ್ ಅನ್ಸುತ್ತೆ? ಲಾಸ್ಟ್ ಚಾಪ್ಟರ್ ಅಲ್ಲಿ ಈಗ ಮಾಡಲ್ ಕ್ವಶನ್ ಪೇಪರ್, ಅದು ಕ್ವಶನ್ ಬ್ಯಾಂಕ್ ಅಲ್ಲಿ ಕ್ವಶನ್ ಇದಾವೆ. ಗೈಡ್ ಅಲ್ಲಿ ಫಸ್ಟ್ ಗೈಡ್ ಅಲ್ಲಿ ಕ್ವಶನ್ ಇಲ್ಲ, ಅದ್ರಲ್ಲಿ ಅದನ್ನು ಕೇಳ್ತಾರ ಅಂತ. ಯಾವ್ದು ಪ್ರಶ್ನೆ ಯಾವ್ದದು? ಚಿನ್ನದ ಪ್ರಮಿತಿ ಕ್ವಶನ್ ಇಲ್ಲ. ಅದು ಚಿನ್ನದ ಪ್ರಮಿತಿ ಏನಿದೆ, ಈಗ ಹೋದ ವರ್ಷದಿಂದ ಅದನ್ನು ತೆಗೆದು ಹಾಕಿದ್ದಾರೆ. ಈಗ ಅದು ಇಲ್ಲ, ಸಿಲೆಬಸ್ ನಲ್ಲಿ ಇಲ್ಲ. ಅದು ಚಿನ್ನದ ಪ್ರಮಿತಿ ಬರಲ್ಲ. ಯಾವ್ದೋ ಗೈಡ್ ವಿಷಯ ಮಾತಾಡ್ತಿದ್ದಾರೆ. ಗೈಡ್ ಅಲ್ಲಿ ಓದಿದ್ಯಪ್ಪ ನೀನು? ಯಾಕೆ ಗೈಡ್ ಓದ್ಬೇಕು? ಗೈಡ್ ಓದ್ಬಾರ್ದಲ್ವಾ? ಪಠ್ಯ ಪುಸ್ತಕವನ್ನು ಹೆಚ್ಚು ರೆಫರ್ ಮಾಡಿ. ಗೈಡ್ ಏನಿದ್ರು ನಿಮ್ಗೆ ಪ್ರಶ್ನೆ ಹೇಗಿರುತ್ತೆ, ಉತ್ತರ ಹೇಗೆ ಬರೀಬಹುದು ಅನ್ನೋದು ಅಷ್ಟೇ ಗೊತ್ತಾಗುತ್ತೆ ಹೊರತು ನಿಮಗೆ ಪಠ್ಯ ಪುಸ್ತಕ ಏನಿರುತ್ತೆ ಅದೇ ಲಾಸ್ಟ್ ನಿಮ್ಮ ಅಲ್ಟಿಮೇಟ್ ಆಗಿರುತ್ತೆ. ಧನ್ಯವಾದಗಳು. ಸರ್, ಈಗ ನಮಗೆ ಕರೆ ಮಾಡಿದ ಮಗುವಿನ ಪ್ರಕಾರ
ಗೈಡ್ ಅಲ್ಲಿ ಇರೋದನ್ನ ಹೇಳ್ತಿದ್ದಾರೆ ಅವರು. ಅಂದ್ರೆ ಈಗ ಆ ಚಾಪ್ಟರ್ ಇಲ್ಲ ಅಂತ ನೀವು ಹೇಳ್ತಿದ್ದೀರಾ. ಹೌದು, ಆ ಚಾಪ್ಟರ್ ಗೈಡ್ ಹಿಂದೆ ಬೀಳಬಾರ್ದು ಅನ್ನೋದಕ್ಕೆ ಹೇಳಿ ಸರ್. ಈಗ ಸುಮಾರು ಕಡೆಯಿಂದ ನಮ್ಗೆ ಕಾಲ್ ಮಾಡಿ ಕೇಳುವಾಗ ಏನಾಗುತ್ತೆ ಅಂದ್ರೆ ಅವರು ಪಠ್ಯ ಪುಸ್ತಕವನ್ನ ರೆಫರ್ ಮಾಡ್ತಾ ಇರೋದು ಕಡಿಮೆ ಆಗಿದೆ ಸುಮಾರು ಕಡೆ. ಕಾರಣ ಏನಂದ್ರೆ ಇದಕ್ಕೆ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ನಮ್ಗೆ ನಮ್ಮ 2016-17ರಲ್ಲಿ ನಮ್ಗೆ NCERT ಸಿಲೆಬಸ್ ಬಂದ್ಮೇಲೆ ನಮ್ಮಲ್ಲಿ ಏನಾಯ್ತು, ಆ ಸಿಲೆಬಸ್ ಟೀಚ್ ಮಾಡುವಾಗ ಮಕ್ಕಳಿಗೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ನಮ್ಮದೇ ಆದಂತ ಕ್ವಶನ್ ಪೇಪರ್ ನಾವು ಮಾಡ್ಕೊಳ್ತೀವಿ, ಪ್ಲಸ್ ನಮ್ಮದೇ ಆದಂತ ಒಂದು ಕ್ವಶನ್ ಬ್ಯಾಂಕ್ ಮಾಡ್ಕೊತೀವಿ ಅಂತ ಡಿಪಾರ್ಟ್ಮೆಂಟಿನ ಆಗ PU ಬೋರ್ಡ್ ವ್ಯಾಪ್ತಿನಲ್ಲಿ ನಮ್ಮ ಸೀನಿಯರ್ಸ್ ಎಲ್ಲ ಮಾತಾಡಿ ಇಲಾಖೆಯಲ್ಲಿ ಕ್ವಶನ್ ಬ್ಯಾಂಕ್ ಮಾಡಿಸಿದ್ರು. ಈ ಕ್ವಶನ್ ಬ್ಯಾಂಕ್ ಆಕ್ಚುಲಿ ರೆಫರೆನ್ಸ್ ಆಗಿರ್ಬೇಕಾಗಿತ್ತು. ಅದೇನಾಯ್ತು ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ ಅನ್ನ ಸೈಡ್ಗಿಟ್ಟು ಕ್ವಶನ್ ಬ್ಯಾಂಕ್ ಅನ್ನೇ ಯೂಸ್ ಮಾಡುವಂಥದ್ದು ಬೆಳವಣಿಗೆ ಆಯಿತು. ಬಟ್ ಈಗ ಆಗಿಲ್ಲ. ಆ ಎಲ್ಲ ಬೆಳವಣಿಗೆಗೆ ಇದು ತಡೆ ಬಿದ್ದಿದೆ. ಏನಿದ್ರು ನಮ್ಮ ಟೆಕ್ಸ್ಟ್ ಬುಕ್ ನ ವ್ಯಾಪ್ತಿನಲ್ಲಿ ನಾವು ಟೀಚ್ ಮಾಡಬೇಕು. ಕ್ವಶನ್ ಬ್ಯಾಂಕ್ ಕೇವಲ ಪ್ರಾಕ್ಟೀಸಸ್ ಅಷ್ಟೇನೆ, ಯಾರಿಗೆ ಸ್ಟೂಡೆಂಟ್ಸ್ಗೆ ಪ್ರಾಕ್ಟೀಸ್ ಮಾಡಿಸೋದಕ್ಕೆ ಮಾತ್ರ ಅಂತ ಬಿಟ್ಟಿರೋದು ಅಷ್ಟೇನೆ. ಕೆಲವರು ಏನ್ ಅನ್ಕೊಂಡಿದ್ದಾರೆ, ಅದರಿಂದಲೇ ಪ್ರಶ್ನೆಗಳು ಅದೇ ರೀತಿ ಬರುತ್ತೆ, ಅದ್ ಬಿಟ್ಟು ಬೇರೆ ಯಾವ್ದು ಕೇಳಲ್ಲ, ಅದೇ ಬಿಟ್ಟರೆ ಇನ್ಯಾವುದೋ ಪ್ರಶ್ನೆಗಳು ಬರೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟಿದೆ. ಬಟ್ ಹಂಗಿಲ್ಲ. ಈ ಕ್ವಶನ್ ಬ್ಯಾಂಕ್ ಹೊರತಾಗಿಯೂ ಕೂಡ ಕೆಲವು ಪ್ರಶ್ನೆಗಳು ಪಠ್ಯಕ್ರಮದ ವ್ಯಾಪ್ತಿಯಲ್ಲಿ ಬರೋದಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಈ ಕ್ವಶನ್ ಬ್ಯಾಂಕ್ ನ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಅದು ಕೇವಲ ಸ್ಟೂಡೆಂಟ್ಸ್ಗೆ ಅಭ್ಯಾಸ ಪತ್ರಿಕೆಯಾಗಿ ಮಾತ್ರ ಇರಬೇಕು. ಅದರ ಆಧಾರದಲ್ಲಿ ಆ ರೀತಿಯ ಪ್ರಶ್ನೆಗಳು ಬರ್ತವೆ ಹೊರತು ಅದೇ ಪ್ರಶ್ನೆಗಳು ಬರ್ತವೆ ಅಂತ ಹೇಳೋದಕ್ಕೆ ಸಾಧ್ಯತೆ ಇರಲ್ಲ. ಸೊ ಇಷ್ಟೇ ಮೇಡಮ್. ಅದು ಹಂಗೇನೆ ಮಾಡ್ಕೊಂಡು ಬಂದಿದ್ದಂತ ಕೆಲವೊಂದಿಷ್ಟು ವ್ಯವಸ್ಥೆ ಅಷ್ಟೇನೆ. ಅದು ಬದಲಾಗಿದೆ, ಈಗ ಈ ವರ್ಷದಿಂದ ಅದು ಬದಲಾಗಿದೆ. ಸರ್, ಈಗ ವಿದ್ಯಾರ್ಥಿಗಳು ಅರ್ಥಶಾಸ್ತ್ರ ಅಂದ್ರೆ ಸ್ವಲ್ಪ ಕಷ್ಟ ತಿಳ್ಕೊಳ್ಳಿಕ್ಕೆ, ಬರೀಲಿಕ್ಕೆ ಅಂತ ಹೇಳ್ತಾರೆ. ಈಗ ಪಾಸ್ ಆಗ್ಬೇಕು, ನಮ್ಮ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಫೇಲ್ ಆಗ್ಬಾರ್ದು. ಆ ಕಾರಣಕ್ಕೆ ಈಗ ಎಲ್ಲಾ ತರದ ಮಕ್ಕಳು ಎಲ್ಲಾ ಕಾಲೇಜ್ಗಳಲ್ಲೂ ಇರ್ತಾರೆ. ಅವರೇಜ್ ಇರ್ತಾರೆ, ಬಿಲೋ ಅವರೇಜ್ ಇರ್ತಾರೆ, ಅಥವಾ ಔಟ್ ಆಫ್ ಔಟ್ ತೆಗಿಯೋರು ಇರ್ತಾರೆ. ಈಗ ಬರೀ ಪಾಸ್ ಆಗ್ಬೇಕು ಅನ್ನೋರ್ಗೆ ಮತ್ತೆ ಅವರೇಜ್ ತೆಗಿಯೋರ್ಗೆ ಫುಲ್ ಮಾರ್ಕ್ಸ್ ತೆಗಿಯೋರ್ಗಂತೂ ಹೇಳ್ತಾನೆ ಹೇಳಿದೆ ನಾನು. ಬರೀ ಪಾಸ್ ಆಗ್ಬೇಕನ್ನೋರು 1 ಮಾರ್ಕ್ಸ್ 2 ಮಾರ್ಕ್ಸ್ ಅದು ಎಲ್ಲ ಚಾಪ್ಟರ್ಸ್ ಓದ್ಲೇಬೇಕಾಗತ್ತೆ ಮೇಡಮ್. ಈಗ ಅದನ್ನ ಇಂಪಾರ್ಟೆಂಟ್ ಅಂತ ಯಾವ್ದನ್ನ ನಾವು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಈ ವರ್ಷದಿಂದಲೂ ಅದು ಹೊಸ ಕ್ವಶನ್ ಬ್ಯಾಂಕ್ ಬಂದಿರೋದ್ರಿಂದ, ಸೊ ಅದರಲ್ಲಿ ಕೆಲವು ಹೊಸ ಪ್ರಶ್ನೆಗಳು ಆಡ್ ಆಗಿರೋದ್ರಿಂದ ಎಲ್ಲಿಂದ ಯಾವ ಪ್ರಶ್ನೆ ಕೇಳ್ತಾರೆ ಅನ್ನೋದು ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಸುಲಭವಾಗಿ ಪಾಸ್ ಆಗಲಿಕ್ಕೆ 1 ಮಾರ್ಕ್ಸ್ ಮತ್ತೆ 2 ಮಾರ್ಕ್ಸ್ ಪ್ರಾಜೆಕ್ಟ್ ಕ್ವಶನ್ಸ್ ಈಸಿ ಇದೆ. ಅದು ಅಷ್ಟಾದ್ರೂ ಓದಲೇಬೇಕು. ಅದ್ ಬಿಟ್ಟು ಪ್ರಾಜೆಕ್ಟ್ ಕ್ವಶನ್ಸ್ ಅಂದ್ರೆ ಯಾವ ತರ ಇರುತ್ತೆ? ಪ್ರಾಜೆಕ್ಟ್ ಕ್ವಶನ್ ಅಂದ್ರೆ ನನಗೆ 11 ಚಾಪ್ಟರ್ ಇದೆ. 11ರಲ್ಲಿ ಮೊದಲನೇ ಭಾಗದಲ್ಲಿ 1ನೇ ಅಧ್ಯಾಯ, 2ನೇ ಭಾಗದಲ್ಲಿ 1ನೇ ಅಧ್ಯಾಯ, ಎರಡನ್ನ ಬಿಟ್ಟು ಎಲ್ಲ ಅಧ್ಯಾಯದಿಂದ ಒಂದೊಂದು ಪ್ರಶ್ನೆಯನ್ನ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ ಅಂತ ಆಡ್ ಆಗಿದೆ. ಸೊ ಈ ಪ್ರಶ್ನೆಗಳಲ್ಲಿ 3 ಯಾವ್ದನ್ನಾದ್ರೂ ಕೇಳಬಹುದು. 9 ಪ್ರಶ್ನೆ ಇದಾವೆ. 9ರಲ್ಲಿ 3 ಯಾವ್ದನ್ನಾದ್ರೂ ಕೇಳಬಹುದು. ಅದರಲ್ಲಿ ಸುಲಭವಾದ ಪ್ರಶ್ನೆಗಳಿದಾವೆ. ಅಂದ್ರೆ ಆ ಕಾನ್ಸೆಪ್ಟ್ ಬೇಸಿಸ್ ಆಗಿ ಆ ಪ್ರಶ್ನೆಗಳನ್ನ ಫ್ರೇಮ್ ಮಾಡಿದ್ದಾರೆ. ಪ್ರತಿ ಚಾಪ್ಟರ್ ಬರುವಂತ ಮುಖ್ಯ ಕಾನ್ಸೆಪ್ಟ್ ಏನಿದೆ, ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಆ ಪ್ರಶ್ನೆಗಳನ್ನ ರೆಡಿ ಮಾಡಿದ್ದಾರೆ. ಅವು ಸುಲಭ ಇದಾವೆ. ಅಂತ ಪ್ರಶ್ನೆಗಳನ್ನ ನಾವು ಓದ್ಕೊಂಡ್ರೆ 10 ಮಾರ್ಕ್ಸ್ ಆ ಭಾಗದಲ್ಲಿ ಸಿಗುತ್ತೆ. 9 ಪ್ರಶ್ನೆ ಓದ್ಕೊಂಡ್ರೆ 10 ಮಾರ್ಕ್ಸ್ ಸಿಗುತ್ತೆ. ಇನ್ನು 1 ಮಾರ್ಕ್ಸ್ ನಾವು ತುಂಬಾ ಕಡಿಮೆ ಇದಾವೆ, ಹಾಗೇನು ಜಾಸ್ತಿ ಏನಿಲ್ಲ, ಸುಲಭನೂ ಇದಾವೆ. ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ, ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ, ಮ್ಯಾಚ್ ದ ಫಾಲೋಯಿಂಗ್ ಇದಾವೆ, ಒಂದು ವಾಕ್ಯ ಒಂದು ಪದದ ಉತ್ತರ ಬರೆಯೋ ಇದಾವೆ. ಸೊ ಇವು ಕೂಡ ಸುಲಭ ಇದಾವೆ. ಸೊ ಇಷ್ಟು ಓದ್ಕೊಂಡ್ರೆ 2 ಮಾರ್ಕ್ಸ್ ಪ್ರಶ್ನೆಗಳು, ಇಷ್ಟು ಓದ್ಕೊಂಡ್ರೆ ಬಹುಶಃ 42 ಮಾರ್ಕ್ಸ್ಗೆ ರೆಡಿ ಆಗ್ತಾರೆ. ಇನ್ನು ಅದಕ್ಕಿಂತ ಶಾರ್ಟ್ ಕಟ್ ಏನು ಅಂದ್ರೆ ಇನ್ನೊಂದು ಹೇಳ್ಬೋದು ನಾನು, ಆಗ್ಲೇ ನಾನು ಮಾತಾಡಿದ ಪ್ರಕಾರ ಈಗ 2ನೇ ಅಧ್ಯಾಯ ಇದೆ, ಪೂರ್ತಿ ಕರೆಕ್ಟ್ ಆಗಿ ಓದ್ಕೋಬೇಕು. 2ನೇ ಅಧ್ಯಾಯನ 20 ಮಾರ್ಕ್ಸ್ ಬರುತ್ತದ್ರಿ. ನೆಕ್ಸ್ಟ್ ಮೈಕ್ರೋ ಎಕನಾಮಿಕ್ಸ್ 2ನೇ ಅಧ್ಯಾಯ, ಅದು ಮ್ಯಾಕ್ರೋ ಎಕನಾಮಿಕ್ಸ್ ನಲ್ಲಿ 2ನೇ ಅಧ್ಯಾಯ 17 ಮಾರ್ಕ್ಸ್ ಬರುತ್ತೆ. ಈ 2 ಓದ್ಕೊಂಡ್ರೆ 37 ಮಾರ್ಕ್ಸ್ ರೆಡಿ ಆಗ್ಬೋದು ಅವರು. ಇನ್ನು ಉಳಿದಂತೆ ಇನ್ನೆರಡು 12 ಅಂಕದ ಅಧ್ಯಾಯಗಳಿದಾವೆ. ಹಣ ಮತ್ತು ಬ್ಯಾಂಕಿಂಗ್ ಅಂತ ಹೇಳಿ, ಇನ್ನೊಂದು ಮುಕ್ತ ಆರ್ಥಿಕತೆ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ ಇನ್ನೆರಡಿದಾವೆ. ಅಲ್ಲಿ 24 ಮಾರ್ಕ್ಸ್, ಇಲ್ಲಿ 37. ಸೊ ಸುಮಾರು 60 ಮಾರ್ಕ್ಸ್ ರೆಡಿ ಆಗ್ತಾರೆ. 4 ಅಧ್ಯಾಯ ಓದ್ಕೊಂಡ್ರು ಪಾಸ್ ಆಗ್ಬೋದು. ಬಟ್ ಅದನ್ನ ನಾನು ಆಗ್ಲೇ ಹೇಳಿದೆ, ನಾನು ಅಂತ ಸಲಹೆಗಳನ್ನು ಕೊಡೋದು ಸರಿಯಾದ ಕ್ರಮ ಆಗ್ಲಾರ್ದು. ಅಲ್ಲ, ಅದ್ರ ಕೆಲಸ
ಫೇಲ್ ಆಗ್ಬಿಟ್ಟು ಆಗ್ಬಾರ್ದು ಅಂತ ಹೇಳಿ. ಅದು ಈ ಬರೀ ಪಾಸಿಂಗ್ ಅಂತ ಹೇಳಿ ಯೋಚನೆ ಮಾಡೋದಕ್ಕಿಂತ ನಾವು ಯೋಚನೆ ಮಾಡೋದು ಹೇಗೆ ಅಂದ್ರೆ ಸ್ವಲ್ಪ ಹೆಚ್ಚೆತ್ತಾಗಿ ಮುಂದೆ ಡಿಗ್ರಿ ಹೋದಾಗ ನಮ್ಮನ್ನು ಬೈಕೋಬಾರ್ದು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಎಲ್ಲವನ್ನೂ ಕಲ್ತಾಗ ಏನಾಗುತ್ತೆ, ಅಟ್ಲೀಸ್ಟ್ ಸ್ವಲ್ಪನಾರು ಕಲ್ತಿದ್ರೆ ಆ ಕಾನ್ಸೆಪ್ಟ್ಸ್ ಎಲ್ಲ ನೆನಪಿರ್ತವೆ. ಅಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಸಹಾಯ ಆಗುತ್ತೆ ಅಂತ ಹೇಳಿ. ಈಗ ಶಾರ್ಟ್ ಕಟ್ ಅಂದ್ರೆ ಇಷ್ಟೇ ಹೇಳ್ಬೋದು. ಈಗ 4 ಅಧ್ಯಾಯ 11ರಲ್ಲಿ 4 ಅಧ್ಯಾಯ ಓದ್ಕೊಂಡ್ರೆ ಆಲ್ಮೋಸ್ಟ್ 55 ಓದ್ಬೇಕು, ಪರ್ಫೆಕ್ಟ್ ಇರ್ಬೇಕು. ಅದ್ರಲ್ಲಿ ಯಾವುದೇ ಪ್ರಶ್ನೆ ಕೇಳಿದ್ರು ನಾನು ಉತ್ತರ ಬರೀತೀನಿ ಅಂತ ಹೇಳಿ ಪರ್ಫೆಕ್ಟ್ ಆಗಿದ್ರೆ ಡೆಫಿನೆಟ್ ಪಾಸ್ ಆಗ್ತಾನೆ. ಪಾಸ್ ಆಗ್ಲಿಕ್ಕೆ ಬ್ಯಾಕ್ಗ್ರೌಂಡ್ ತೊಂದರೆ ಇಲ್ಲ. ಈಗ ಬಹಳ ಈಸಿ ಇದೆ. ಆದ್ರೆ ಮಕ್ಕಳು ತುಂಬಾ ಗೊಂದಲ ಮಾಡ್ಕೊತಾ ಇದ್ದಾರೆ. ಅದು ಮನೆಯಲ್ಲಿ ಹೇಳಿದಾಗೆ ಎಕನಾಮಿಕ್ಸ್ ಅಂದ್ರೆ ಒಂದು ಕಷ್ಟ, ಟಫ್ ಅಂತ ಹೇಳಿ ಅನ್ಕೊಳ್ಳೋದು, ಅಥವಾ ಯಾರೋ ಪಕ್ಕದ ಮನೆಯವರು ಅಥವಾ ಅಣ್ಣನ ಅಕ್ಕನ ಯಾರೋ ಹೇಳಿರ್ತಾರೆ. ಆ ಒಂದು ಆಧಾರದಲ್ಲಿ ಅವರು ಮೊದಲೇ ಬರುವಾಗಲೇ ಕಷ್ಟ ಅಂತ ಅಂದ್ಕೊಂಡು ಬಂದಿರ್ತಾರೆ. ಬಟ್ ಎಕನಾಮಿಕ್ಸ್ ಅಷ್ಟು ಈಸಿಯೆಸ್ಟ್ ಸಬ್ಜೆಕ್ಟ್ ಇನ್ನೊಂದು ಇರ್ಲಾರ್ದೇನೋ ಅಂತ ನನಗೆ ಅನ್ಸುತ್ತೆ. ಈಗ ಬದಲಾದ ಕ್ವಶನ್ ಬ್ಯಾಂಕು, ಮಾಡೆಲ್ ಪೇಪರ್ಸ್ ಎಲ್ಲ ಹೇಳ್ತಾ ಇದ್ರಿ ನೀವು. ಈಗ ಇತ್ತೀಚೆಗೆ ಪ್ರಿಪರೇಟರಿ ಆಯ್ತಲ್ವಾ, ಅದ್ರಲ್ಲಿ ಯಾವ ತರ ಮಿಸ್ಟೇಕ್ಸ್ ಮಾಡಿದ್ದಾರೆ? ಸಾಮಾನ್ಯವಾಗಿ ನಮ್ಮ ವಿದ್ಯಾರ್ಥಿಗಳು ಮಾಡೋ ಮಿಸ್ಟೇಕ್ಸ್ ಅಂತ ಹೇಳಿದ್ರೆ, ಮೊದಲನೇದು ನಾನು ಗಮನಿಸಿರೋದು, ಕ್ವಶನ್ ನಂಬರ್ ಬರೆಯಲ್ಲ. ಕ್ವಶನ್ ನಂಬರ್ ಬರೆಯದೇ ಇದ್ರ ಸಮಸ್ಯೆ ಏನಾಗುತ್ತೆ ಅಂದ್ರೆ, ಎವಾಲ್ಯೂಯೇಷನ್ ಮಾಡೋ ಟೈಮ್ ನಲ್ಲಿ ನಮಗೆ ಆನ್ಸರ್ ಬುಕ್ಲೆಟ್ ನಲ್ಲಿ ಮೇಲ್ಭಾಗದಲ್ಲಿ ಒಂದು ಕ್ವಶನ್ ಕಾಲಮ್ಸ್ ಇರುತ್ತೆ, ಬಾಕ್ಸಸ್ ಇರುತ್ತೆ. ಒಳಗಡೆ ಎಷ್ಟನೇ ಪ್ರಶ್ನೆಗೆ ಅಥವಾ ಉತ್ತರ ಬರೆದಿದ್ದನ್ನು ವ್ಯಾಲ್ಯೂ ಮಾಡಿ ಅದನ್ನು ಮೇಲ್ಭಾಗದಲ್ಲಿರುವಂತಹ ಶೀಟ್ಗೆ, ಫೆನ್ಸಿಂಗ್ ಶೀಟ್ ಅಲ್ಲಿ ಕ್ಯಾರಿ ಮಾಡಬೇಕು. ಈಗ ಉತ್ತರ ಬರೆದಿರ್ತಾನ ಅವನು, ಸೊ ಈ ಪ್ರಶ್ನೆ ನಂಬರೇ ಬರೆಯಲ್ಲ. ಇದ್ದಾಗ ಈ ವ್ಯಾಲ್ಯೂ ಮಾಡೋರಿಗೆ ತೊಂದರೆ ಆಗುತ್ತೆ. ಅದು ಯಾವ ಸಂಬಂಧಿತ ಉತ್ತರ ಅನ್ನೋದು ಅವ್ರಿಗೆ ಗೊತ್ತಿದ್ರೆ ಕೆಲವರು ಮಾರ್ಕ್ ಮಾಡಿ ಕ್ಯಾರಿ ಮಾಡಬಹುದು. ಗೊತ್ತಿಲ್ಲ ಏನಾಗುತ್ತೆ, ಅದನ್ನ ಇಂಟು ಮಾರ್ಕ್ ಹಾಕಿ 0 ಅಂತ ಮಾಡ್ತಾರೆ. ಆಗಿರೋ ಸಮಸ್ಯೆಗಳಿರುತ್ತೆ. ಅನಾವಶ್ಯಕವಾಗಿ ಶ್ರಮ ಪಟ್ಟಿರ್ತಾರೆ, ಆದ್ರೆ ಅಂಕಗಳು ಸಿಗದೇ ಇರುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಅದು ಸಿಕ್ಕರೂ ಪೂರ್ತಿ ಆನ್ಸರ್ ಇರುತ್ತೆ, ಇನ್ ಕ್ವಶನ್ ನಂಬರ್ ಬರ್ದಿರಲ್ಲ. ಒಂದ್ ಕರೆ ಇದೆ ಸರ್. ನಮಸ್ತೆ. ನಮಸ್ತೆ, ಕೇಳಿಸ್ತಾ ಇದೆ. ತಮ್ಮ ಹೆಸರು ಹೇಳಿ. ಅಕ್ಷತಾ, ಪ್ರಶ್ನೆ ಕೇಳಿ. ಇಲ್ಲಿಂದ ಬ್ಲಾಂಕ್ ಪೂರ್ತಿ ಸೆಂಟೆನ್ಸ್ ಬರೀಬೇಕು, ನಾವು ವರ್ಡ್ ಅಷ್ಟು ಬರೀಬೇಕ್ರಿ. ಅಕ್ಷತಾ ನಮಸ್ತೆ. ಹಾ ನಮಸ್ತೆ ಸರ್. ಯಾವ ಕಾಲೇಜು? ಕಿಟಲ್ ಕಾಲೇಜ್, ಧಾರವಾಡ ಡಿಸ್ಟ್ರಿಕ್ಟ್ ಮಾಡಿರೋದು. ಈಗ ಫಿಲ್ ದ ಬ್ಲಾಂಕ್ಸ್ ಅಲ್ಲಿ ಪೂರ್ತಿ ಉತ್ತರ ಬರೀಬೇಕಾ, ವಾಕ್ಯ ಸಮೇತ ಅಂತ ಅಲ್ವಾ ನೀವು ಹೇಳ್ತಾರದು? ವಾಕ್ಯ ಸಮೇತ ಬರೆಯೋ ಅವಶ್ಯಕತೆ ಇಲ್ಲ. ಕ್ವಶನ್ ನಂಬರ್ ಕರೆಕ್ಟ್ ಹಾಕ್ಬೇಕು, ಅಲ್ಲಿರೋ ಉತ್ತರ ಬರೀಬೇಕು. ನೀವು ಕ್ವಶನ್ ನಂಬರ್ ಕರೆಕ್ಟ್ ಹಾಕದೇ ಇದ್ರೆ ತಪ್ಪಾಗುತ್ತೆ. ಕ್ವಶನ್ ನಂಬರ್ ನಾನು ಈಗಾಗಲೇ ಮಾತಾಡ್ತಿದ್ದೆ, ಪ್ರತಿ ಪ್ರಶ್ನೆಗೂ ಕೂಡ ಆ ಕ್ವಶನ್ ಪೇಪರ್ ಇರೋ ನಂಬರ್ನೇ ಹಾಕ್ಬೇಕು. ಓಕೆ. ಮತ್ತೆ ಬೇರೆ ಪ್ರಶ್ನೆ ದೂರದಿಂದ ಮಾಡಿರಪ್ಪ, 4-5 ಪ್ರಶ್ನೆ ಕೇಳ್ಬಾರ್ದ? ಧನ್ಯವಾದ ಅಕ್ಷತಾ. ಧನ್ಯವಾದಗಳು. ಕ್ವಶನ್ ನಂಬರ್ ಹಾಕಲ್ಲ, ಅದೊಂದು ದೊಡ್ಡ ಸಮಸ್ಯೆ ಇದೆ ಮೇಡಮ್. ಅದನ್ನೊಂದು ಅಭ್ಯಾಸವನ್ನು ಸರಿ ಮಾಡಬೇಕು. ಆಮೇಲೆ ಕ್ವಶನ್ ನಂಬರ್ ಹಾಕೋರ್ತಾ ಇರ್ತಾರೆ ಕೆಲವರು. ಹೇಗೆ ಹಾಕ್ತಾರೆ ಅಂದ್ರೆ, ಮಾರ್ಜಿನ್ ಇಂದ ಲೆಫ್ಟ್ ಸೈಡ್ ಅಲ್ಲಿ ಹಾಕ್ಬೇಕು ಕ್ವಶನ್ ನಂಬರ್, ಮಾರ್ಜಿನ್ ಒಳಗೆ ಹಾಕ್ತಾರೆ. ಈ ಮಾರ್ಜಿನ್ ಒಳಗೆ ಹಾಕಿದಾಗ ಕೂಡ ವ್ಯಾಲ್ಯೂ ಮಾಡೋದು ಕಷ್ಟ ಆಗುತ್ತೆ. ಅದು ಪಾಯಿಂಟ್ ಅಂತ ಕೌಂಟ್ ಆಗೋ ಸಾಧ್ಯತೆನೂ ಇರುತ್ತೆ. ಮಾರ್ಜಿನ್ ಬಲಭಾಗದಲ್ಲಿ, ಮಾರ್ಜಿನ್ ಎಡಭಾಗದಲ್ಲಿ ಹಾಕಿದ್ರೆ ಅದು ಕರೆಕ್ಟ್ ಆಗಿ ವ್ಯಾಲ್ಯೂ ಮಾಡೋಕೆ ಸಾಧ್ಯತೆ ಇರುತ್ತೆ. ಇಷ್ಟು ಒಂದು ವ್ಯತ್ಯಾಸ. ಇನ್ನೊಂದು ಏನು ಅಂತ ಹೇಳಿದ್ರೆ, ನಾನು ಕೆಲವರಿಗೆ ಸಲಹೆ ಕೊಡೋದೇನು ಅಂದ್ರೆ, ಕೆಲವು ಪಾಯಿಂಟ್ ಬರೆದು ಎಕ್ಸ್ಪ್ಲೈನ್ ಮಾಡೋದಿರುತ್ತೆ. ಪಾಯಿಂಟ್ಸ್ ಅನ್ನ ಅಂಡರ್ಲೈನ್ ಮಾಡೋದು ಸೂಕ್ತ. ಸೊ ಆ ಪಾಯಿಂಟ್ಸ್ ಅನ್ನ ಅಂಡರ್ಲೈನ್ ಮಾಡಿದ್ರೆ ಹೆಚ್ಚು ಅವರಿಗೆ ವ್ಯಾಲ್ಯೂ ಮಾಡೋರಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಹಾಗೆಯೇ ನಾವು ಬೇರೆ ವ್ಯತ್ಯಾಸಗಳೇನು ಅಂತ ಹೇಳಿದ್ರೆ, ಹುಡುಗರು ಲೆಜಿಬಲ್ ಆಗಿ ಬರೆಯೋಲ್ಲ ಕೆಲವು ಸಾರಿ. ಸೊ ರೈಟಿಂಗ್ ಬಹಳಷ್ಟು ವ್ಯತ್ಯಾಸಗಳಿರ್ತವೆ, ಸರಿಯಾದ ರೀತಿ ಅದನ್ನ ಸ್ಪೆಸಿಫಿಕೇಶನ್ಸ್ ಕೊಡಲ್ಲ. ಸೊ ಈ ರೀತಿಯಾದಂತಹ ಒಂದು ವ್ಯತ್ಯಾಸಗಳನ್ನು ನಾವು ಪ್ರಿಪರೇಟರಿನಲ್ಲಿ ಗಮನಿಸಿದ್ದೀವಿ. ಸೊ ಹಾಗೆ ಕೆಲವು ವಿದ್ಯಾರ್ಥಿಗಳೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕ್ವಶನ್ ನಂಬರ್ ಬರೀತಾರೆ, ಅಲ್ಲಿ ಗ್ಯಾಪ್ ಬಿಟ್ಬಿಡ್ತಾರೆ, ಉತ್ತರ ಬರೆಯೋದೇ ಇಲ್ಲ. ಉತ್ತರ ಬರೆಯದೇ ಇದ್ದಾಗ ಏನಾಗುತ್ತೆ, ಅವ್ರದ್ದು ಈ ವ್ಯಾಲ್ಯೂ ಮನಸ್ಥಿತಿ ಮೇಲೆ ಸ್ವಲ್ಪ ಬೇರೆ ರೀತಿ ಇಂಪ್ಯಾಕ್ಟ್ ಆಗುತ್ತೆ. ತಮ್ಮ ಹೆಸರು ಹೇಳ್ಬಿಟ್ಟು ಪ್ರಶ್ನೆ ಕೇಳಿ. ಅಂತ ರಾಜೇಂದ್ರ ಮದ್ಗೆ ಕಾಲೇಜಿಂದ ಮಾತಾಡ್ತಿರೋದು. ಓಕೆ ಯೋಗೇಶ್ ಹೇಳಿ. ನಮಸ್ತೆ. ಹಾ ಸರ್ ಹೇಳಿ. ಅಲ್ಲಿ ಮೂರ್ ಬ್ಲೂ ಪ್ರಿಂಟ್ ಇದಾವೆ, ಅದ್ರಲ್ಲಿ ಯಾವ್ದು ಅಂತ ಕ್ಲಾರಿಟಿ ಗೊತ್ತಾಗ್ತಿಲ್ಲ. ಬ್ಲೂ ಪ್ರಿಂಟ್ ನಿಮ್ಗೂ ಸಂಬಂಧಿತ ಅಲ್ಲ ಅದು. ಬ್ಲೂ ಪ್ರಿಂಟ್ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ ನಿಮಗೆ. ಅಲ್ಲ ಸರ್, ನನ್ ಪ್ರಶ್ನೆ ಇಷ್ಟೇ, ಇದು ಅವಾಗ ಚಾಪ್ಟರ್ ವೈಸ್ 1 ಮಾರ್ಕ್ಸ್ಗೆ ಇಷ್ಟು ಕ್ವಶನ್ ಕೇಳ್ತಾರೆ ಈ ಚಾಪ್ಟರ್ ಅಲ್ಲಿ.
ವೇಟೇಜ್ ಕೇಳ್ತಾರೆ ಮತ್ತು ಈ ತಪ್ಪಲ್ಲಿ ಪ್ರಶ್ನೆ ಕೇಳ್ತಾರೆ ಇಷ್ಟ ಹೇಳ್ತಾರೆ ಅಂತ ಇತ್ತಲ್ಲ ಅದು ಹೇಗೆ ಅಂತ ನಮ್ ಪ್ರಶ್ನೆ ಅಷ್ಟೇ. ಅಲ್ಲ, ಈಗ ನಿಮಗೆ ನಾನು ಅದನ್ನೇ ಹೇಳಕ್ ಹೊರಟಿದ್ದು. ಬ್ಲೂ ಪ್ರಿಂಟ್ ಅಂದ್ರೆ ಏನು ಅಂತ ಹೇಳಿದ್ರೆ, ನೀವು ನಿಮಗೆ ಅದು ಸಂಬಂಧ ಯಾಕಿಲ್ಲ ಅಂತ ಹೇಳಿದ್ರೆ, ಯಾರು ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೋ ಅವ್ರಿಗೆ ಸಂಬಂಧಿತ ಅದು. ಬ್ಲೂ ಪ್ರಿಂಟ್ ಅನ್ನ ಮೊದಲು ರೆಡಿ ಮಾಡ್ಕೋಬೇಕು. ಈಗ ನಿಮ್ಗೆ ಅದ್ರ ಹೆಲ್ಪ್ ಆಗೋದೇನು ಅಂತ ಹೇಳಿದ್ರೆ, ಪ್ರತಿ ಅಧ್ಯಾಯದಲ್ಲಿ ಎಷ್ಟೆಷ್ಟು ಅಂಕಗಳನ್ನ ಕೇಳಬಹುದು ಅಂತ ಅಷ್ಟೇ ಹೆಲ್ಪ್ ಆಗುತ್ತೆ ನಿಮಗೆ. ಅದರಲ್ಲಿ 6 ಮಾರ್ಕ್ಸ್ ಇಂದ ಎಲ್ಲಿಂದ ಕೇಳ್ತಾರೆ, 4 ಮಾರ್ಕ್ಸ್ ಇಂದನೇ ಕೇಳ್ತಾರೆ, ಉಳಿದ ಬಿಟ್ಬಿಡ್ತಾರೆ ಅನ್ನೋದು ನಿಮಗೆ ಸಂಬಂಧ ಪಡಲ್ಲ. ಯಾಕಂತ ಹೇಳಿದ್ರೆ ಅವರು 4 ಮತ್ತು 6 ಮಾರ್ಕ್ಸ್ ಇಂದನ ಯಾವುದೇ ಚಾಪ್ಟರ್ ತಗೊಳ್ಬಹುದು. ಅರ್ಥ ಆಯ್ತಾ? ಹಾಗಾಗಿ ನಿಮ್ಗೆ ಹೆಲ್ಪ್ ಆಗೋದು ಯಾವುದು ಅಂದ್ರೆ, ಬ್ಲೂ ಪ್ರಿಂಟ್ ನಲ್ಲಿ ಪ್ರತಿ ಚಾಪ್ಟರ್ಗೆ ಅಲಾಟ್ಮೆಂಟ್ ಇರುವಂತ ಒಟ್ಟು ಅಂಕಗಳಿದಾವಲ್ಲ, ಅಷ್ಟು ಮಾತ್ರ ಗೊತ್ತಾಗುತ್ತೆ. ಅಂದ್ರೆ ಯಾವ್ದು ಇಂಪಾರ್ಟೆಂಟ್ ಚಾಪ್ಟರ್, ಹೆಚ್ಚು ಮಾರ್ಕ್ಸ್ ಬೀಳೋ ಚಾಪ್ಟರ್ ಯಾವ್ದಿದೆ ಅಷ್ಟೇ ಗೊತ್ತಾಗೋದು. ಹಾಗಾಗಿ ಇವಾಗ 2ನೇ ಚಾಪ್ಟರ್ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಎಷ್ಟು ಗಂಟೆ ಇದೆ? 20 ಗಂಟೆ ಇದೆ. 20 ಮಾರ್ಕ್ಸ್ ನಿಂದ 21 ಮಾರ್ಕ್ಸ್ ನಿಂದ ಕೇಳ್ಬಹುದು. ಇಷ್ಟು ಮಾತ್ರ ಹೆಲ್ಪ್ ಆಗುತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಅದನ್ನ ಇಡೀ ಚಾಪ್ಟರ್ ನ ಚೆನ್ನಾಗಿ ಓದ್ಕೋಬೇಕು. ಅದರಲ್ಲಿ 6 ಮಾರ್ಕ್ಸ್ 4 ಮಾರ್ಕ್ಸ್ ಲೆಕ್ಕ ಮಾಡಬಾರ್ದು. ಅಲ್ಲಿ ಫಸ್ಟ್ ಕೊಟ್ಟಿದ್ರಲ್ಲ ಸರ್, ಇಷ್ಟು ಮಾರ್ಕ್ಸ್ ಇಷ್ಟು ಕೇಳ್ತಾರೆ ಅಂತ. ಹಾಗಿರ್ಲಿಲ್ಲ, ಇನ್ನೂ 1 ವರ್ಷ ಹಾಗಾಗಿರ್ಬೋದು, ಕೋಇನ್ಸಿಡೆನ್ಸ್ ಅದು. ಬಟ್ ಪ್ರತಿ ವರ್ಷ ಆಗಲ್ಲ. ಬ್ಲೂ ಪ್ರಿಂಟ್ ಅಂದ್ರೆ ಈಗ ನಿಮ್ಮೂರಿನಲ್ಲಿ 30-40 ಸೈಟ್, ಒಂದು 100 ಇರ್ತವೆ. ಎಲ್ಲಾ ಸೈಟ್ ನಲ್ಲೂ ಒಂದೇ ರೀತಿ ಪ್ಲಾನ್ ಅಲ್ಲಿ ಮನೆ ಕಟ್ತಾರ? ಇಲ್ಲಲ್ಲ. ಅದನ್ನೇ ಬ್ಲೂ ಪ್ರಿಂಟ್ ಅನ್ನೋದು. ಸೊ ಪ್ರತಿಯೊಂದು ಸೈಟ್ಗೂ ಬೇರೆ ಬೇರೆ ಆದಂತ ಪ್ಲಾನ್ ಇರುತ್ತೆ. ಹಾಗೇನೆ ಪ್ರತಿ ಕ್ವಶನ್ ಪೇಪರ್ಗೂ ಬೇರೆ ಬೇರೆ ಆದಂತ ಬ್ಲೂ ಪ್ರಿಂಟ್ ಇರುತ್ತೆ. ಅದು ಪೇಪರ್ ಸೆಟ್ಟರ್ಗೆ ಸಂಬಂಧಪಟ್ಟಿರುತ್ತೆ. ನಿಮಗೆ ಹೆಲ್ಪ್ ಆಗೋದು ಇಷ್ಟೇ, ಪ್ರತಿ ಚಾಪ್ಟರ್ಗೆ ಎಷ್ಟು ಅಂಕ ಬರುತ್ತೆ ಅಷ್ಟೇ. ಪರ್ಟಿಕ್ಯುಲರ್ ಬ್ಲೂ ಪ್ರಿಂಟ್ ಇಟ್ಟಿಲ್ಲ ಸರ್? ಇಲ್ಲ, ಹಂಗೆ ಬಿಡಕ್ ಬರೋದಿಲ್ಲ. ಪರ್ಟಿಕ್ಯುಲರ್ ಬ್ಲೂ ಪ್ರಿಂಟ್ ಅಂತ ಬಿಡಲ್ಲ. ಈಗ 3 ಮಾಡೆಲ್ ಪೇಪರ್ ಪ್ರತಿಯೊಂದಕ್ಕೂ ತಮ್ಮದೇ ಆದಂತ ಒಂದು ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ. ಕಾರ್ಯಕ್ರಮದ ಕೊನೆಗೆ ಸರ್ ನಂಬರ್ ಕೊಡ್ತೀವಿ. ನಿಮ್ಗೆ ಏನಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಸಂಪರ್ಕ ಮಾಡ್ಕೋಬಹುದು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸರ್, ಕಾರ್ಯಕ್ರಮದ ಸಮಯ ಮುಗಿತಾ ಬಂತು. ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ಬೋದಾ? 944 737. ಮತ್ತೊಮ್ಮೆ ನಂಬರ್ ಅನ್ನು ಹೇಳೋಣ. 944 737 ಈ ಸಂಖ್ಯೆಯನ್ನ ಸಂಪರ್ಕ ಮಾಡ್ಕೋಬಹುದು. ಇದುವರೆಗೆ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ ಸರ್ ಮಕ್ಕಳಿಗೆ. ಧನ್ಯವಾದ ತಮಗೆ. ನಮಸ್ತೆ. ಕೇಳುಗರೆ, ಇದುವರೆಗೂ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇಂದಿನ ವಿಷಯ ಅರ್ಥಶಾಸ್ತ್ರ. ಭಾಗವಹಿಸಿದ್ದವರು ಧರ್ಮೇಂದ್ರ ಬಿಜಿ, ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ವಿಜಯನಗರ, ಹಾಸನ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಸುಜಾತಾ ಎಫ್. ತಳವಾರ್.